द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगद्गनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाध्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने गोविन्दाय नमो नमः। श्रीगुरुभ्यो नमः। ಭಗವದ್ಗೀತೆಯಲ್ಲಿ 11ನೇ ಅಧ್ಯಾಯ. ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಂ ಅಧ್ಯಾತ್ಮ ಸಂಹಿತಂ ಯತ್ತದೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಅತ್ರ ದಶಮಾಂತವುಕ್ತ ವ್ಯಾಪ್ತರೂಪ ಧ್ಯಾನಾರ್ಥಂ ವಿಶ್ವರೂಪ ಸ್ಥಿತಿಃ ಉಚ್ಯತೆ. ವಿಶ್ವರೂಪಂ ವಿಶ್ವರೂಪಂ ಭಗವಂತಂ ಜ್ಞಾತು ಕಾಮಃ ಪೂರ್ವೋಕ್ತಂ ಅರ್ಥಂ ಅನುವದನ್ ಅರ್ಜುನ ಉವಾಚ. ಅಂದ್ರೆ ಹಿಂದಿನ ಅಧ್ಯಾಯದಲ್ಲಿ ವ್ಯಾಪ್ತ ರೂಪವನ್ನ ಪರಮಾತ್ಮ ಹೇಳಿದ್ದಾನೆ. ನನಗೆ ಎಷ್ಟು ವ್ಯಾಪ್ತ ರೂಪವಾಗಿದೆ ಅದನ್ನ ಸಹಸ್ರಾರು ಜಗತ್ತಿನಲ್ಲಿ ತುಂಬಿದರೂ ಕೂಡ ತುಂಬೋದಿಲ್ಲ, ಅಷ್ಟು ವಿಭೂತಿ ರೂಪಗಳು ಇದೆ ಹಾಗೆ ಅಂತ ಭಾರಿ ವ್ಯಾಪ್ತವನ್ನ ಪರಮಾತ್ಮ ಹೇಳಿದ ಹಾಗೆ ಅಂತ ನಾವು ನೋಡಿದ್ದೀವಿ. ಅಂತ ವ್ಯಾಪ್ತ ರೂಪವನ್ನ ಧ್ಯಾನ ಮಾಡಬೇಕು. ಅಧಿಕಾರಿಗಳು ಧ್ಯಾನ ಮಾಡ್ತಾರೆ. ಆ ಧ್ಯಾನ ಮಾಡಬೇಕು ಅಂದ್ರೆ ಏನಾಗಬೇಕು? ವಿಶ್ವರೂಪ ಸ್ಥಿತಿ. ವಿಶ್ವದಲ್ಲಿ ಪರಮಾತ್ಮ ಹೇಗಿದ್ದಾನೆ ವಿಶ್ವರೂಪ ದರ್ಶನ ಅಂತ ಹೇಳ್ತಾರೆ. ಆ ವಿಶ್ವರೂಪ ದರ್ಶನವನ್ನ ನಿರೂಪಣೆ ಮಾಡ್ತಾರೆ ಈ ಅಧ್ಯಾಯದಲ್ಲಿ. ವಿಶ್ವರೂಪಂ ಭಗವಂತಂ ಜ್ಞಾತು ಕಾಮಃ, ಪರಮಾತ್ಮನನ್ನ ತಿಳಿಬೇಕು ಅಂತ ಇಚ್ಛೆ ಇರುವವರು ಪೂರ್ವೋಕ್ತಂ ಅರ್ಥಂ ಅನುವದನ್, ಹಿಂದೆ ಹೇಳಿದ ಆ ಅರ್ಥವನ್ನ ಚಿಂತನೆ ಮಾಡ್ತಾ ಅರ್ಜುನ ಈ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ ಅಂತ. ಅರ್ಜುನ ಉವಾಚ, ಅರ್ಜುನ ಕೇಳುವ ಪ್ರಶ್ನೆ ಇದೆ. ಮದನುಗ್ರಹಾಯ ಪರಮಂ ಗುಹ್ಯಂ ಅಧ್ಯಾತ್ಮ ಸಂಹಿತಂ ಯತ್ ವಯೋಕ್ತಂ ವಚಸ್ತೇನ ಮೋಹಯಂ ವಿಗತೋ ಮಮ. ಅಂದರೆ ಮದನುಗ್ರಹ ಅಂತ 2 ಶ್ಲೋಕದಲ್ಲಿ ಹೇಳ್ತಾನೆ ಅರ್ಜುನ ಹೇಳುವ ಮಾತು. ಪರಮಂ ಗುಹ್ಯಂ, ಅತಿ ಗೋಪ್ಯವಾದ ವಿಚಾರ ಸ್ವಾಮಿನಿ ಹೇಳಿದ ವಿಭೂತಿ ರೂಪ ಅದು ಅತಿ ಗೋಪ್ಯವಾದದ್ದು. ಆತ್ಮಾನಂ ಭಗವಂತಂ ಅಧಿಕೃತ್ಯ ಸ್ಥಿತಂ, ಅದು ನಿನ್ನನ್ನು ಅನುಸರಿಸಿ ಇದೆ, ನಿನ್ನ ಅನುಗ್ರಹದಿಂದಲೇ ಆ ಒಂದು ಜ್ಞಾನ ನಮಗೆ ಸಿಗ್ತಾ ಇದೆ. ಅಧ್ಯಾತ್ಮನಾಮಕಂ ಯದ್ವಜಾತ್ವಯ ಮದನುಗ್ರಹಾಯ ಉಕ್ತಂ, ನಮ್ಮ ಮೇಲೆ ಅನುಗ್ರಹ ಮಾಡಿ ಏನು ಆ ವಿಭೂತಿ ರೂಪಗಳನ್ನ ನೀನು ಹೇಳಿದಿ. ತೇನ ಬಂಧು ಸ್ನೇಹಾದಿ ರೂಪ, ದೇವರು ಯಾರೋ ಬಂಧು, ದೇವರು ಯಾರೋ ಸ್ನೇಹಿತನಾಗಿದ್ದಾನೆ ಹಾಗೆಂಬ ಒಂದು ಮೋಹ ಅರ್ಜುನನಲ್ಲಿ ಇತ್ತು ಮೊದಲು. ಆ ಮೋಹ ನನಗೆ ಹೋಗ್ಬಿಟ್ಟಿದೆ ಹಾಗೆ ಅಂತ ಹೇಳ್ತಾನೆ. ಕೃಷ್ಣನನ್ನ ಸಾಮಾನ್ಯ ಒಂದು ಸ್ನೇಹಿತ, ಒಂದು ಬಂಧು ಅಂತ ಅಷ್ಟೇ ತಿಳಿದಿದ್ದ ಅರ್ಜುನ ಅಂತ ಹೇಳ್ತಾರೆ. ಆ ಒಂದು ಮೋಹ ಅದು ಹೋಗಿದೆ, ನಿನ್ನ ಉಪದೇಶದಿಂದ ಹೋಗಿದೆ ಹಾಗೆ ಅಂತ ಅರ್ಜುನ ತನ್ನ ಅನುಭವವನ್ನ ಹೇಳ್ಕೊತಾ ಇದ್ದಾನೆ. ಅಹಂ ಮೋಹ ವಿಗತಃ ಅಯಂ ಮೋಹ, ಈ ಮೋಹ ಬಂಧು ಸ್ನೇಹ ರೂಪವಾದ ಮೋಹ ನನಗೆ ಹೋಯಿತು ಹಾಗೆ ಅಂತ. ಭವಾಪ್ಯಯೋ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ ತ್ವತ್ತಃ ಕಮಲಪತ್ರಾಕ್ಷ ಮಾಹಾತ್ಮ್ಯಮಪಿ ಚಾವ್ಯಯಂ. ಹೇ ಕಮಲದಲವತ್ ಆಯತ ನೇತ್ರ, ಕಮಲದಂತ ವಿಶಾಲವಾದ ಕಣ್ಣುಗಳು ಉಳ್ಳವನೇ ಸ್ವಾಮಿ ಪರಮಾತ್ಮ ಕೃಷ್ಣ. ತ್ವತ್ತಃ ಭೂತಾನಾಂ ಭವಾಪ್ಯಯೋ, ನಿನ್ನಿಂದಲೇ ಈ ಜಗತ್ತಿನ ಉತ್ಪತ್ತಿ ಸಂಹಾರ ಎಲ್ಲವೂ ಆಗ್ತಾ ಇದೆ ಹಾಗೆ ಅಂತ. ಅಹಂ ಕೃಷ್ಣಸ್ಯ ಜಗತಃ ಪ್ರಭವ ಪ್ರಳಯಸ್ತತ ಹಾಗೆ ಅಂತ ಹಿಂದಿನ ಅಧ್ಯಾಯ ಅಂದರೆ 7ನೇ ಅಧ್ಯಾಯದಲ್ಲಿ, ಸಪ್ತಮ ಅಧ್ಯಾಯಾದಿಷು 7ನೇ ಅಧ್ಯಾಯ ಮುಂತಾದ ಅಧ್ಯಾಯಗಳಲ್ಲಿ
ಆ ವಿಚಾರ ಬಂದಿದೆ. ಅನೇಕ ಬಾರಿ ದೇವರು ಹೇಳಿದ್ದಾನೆ, ನಾನೇ ಜಗತ್ತಿನ ಸೃಷ್ಟಿ ಮಾಡ್ತೇನೆ, ನಾನೇ ಜಗತ್ತಿನ ಲಯಕರ್ತ, ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ ಅಂತ ದಾಸರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದನ್ನ ಅನೇಕ ಬಾರಿ ಪರಮಾತ್ಮ ಭಗವದ್ಗೀತೆಯ ಅಧ್ಯಾಯಗಳಲ್ಲಿ ಹೇಳಿದ್ದಾನೆ. ಅದನ್ನ ವಿಸ್ತರಶಃ ಮಯಾ ಶ್ರುತೌ ಅವ್ಯಯಂ ಮಾಹಾತ್ಮ್ಯಮಪಿ ಚ ಶ್ರುತಂ. ಅದನ್ನ ನಾನು ವಿಸ್ತಾರವಾಗಿ ನಿನ್ನ ಮುಖದಿಂದ ಕೇಳಿ ತಿಳಿದಿದ್ದೇನೆ. ನೀನೇ ಸೃಷ್ಟಿಕರ್ತ, ನೀನೇ ಸಂಹಾರಕರ್ತ, ಹಾಗೆ ಅಂತೆಲ್ಲ ನಾನು ತಿಳ್ಕೊಂಡಿದ್ದೇನೆ, ಸ್ಪಷ್ಟ ಆಯಿತು ಹಾಗೆ ಅಂತ ಹೇಳ್ತಾನೆ. ಆ ರೀತಿಯಾಗಿ ನಿನ್ನ ಮಹಿಮೆ ಮಾಹಾತ್ಮ್ಯ, ನಿನ್ನ ಮಹಿಮೆಯನ್ನ ನಾನು ಕೇಳಿದೆ ಹಾಗೆ ಅಂತ. ಸಂಪೂರ್ಣ ಕೇಳಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಯಥಾ ಯೋಗ್ಯ ಕೇಳಿದ್ದೇವೆ ಅಂತ ಅರ್ಥ. ಏವಮೇತದ್ ಯಥಾರ್ಥತ್ವಂ ಆತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ತದ್ವಚನಂ ಸ್ತುವನ್ ಜ್ಞಾತವ್ಯ ವಿಶ್ವರೂಪ ಆವಿರ್ಭಾವಂ ಪ್ರಾರ್ಥಯತಿ. ಇನ್ನು ವಿಭೂತಿ ರೂಪವನ್ನು ತಿಳಿದ ಮೇಲೆ ಆ ರೂಪಗಳನ್ನ ಪರಮಾತ್ಮ ಎಲ್ಲಿ ಹೇಗೆ ಇರ್ತಾನೆ ಹಾಗೆಂಬುದನ್ನ ನೋಡ್ಬೇಕು ಅಂತ ಇಚ್ಛೆ. ನೋಡಿ, ಮೊದಲು ಶ್ರವಣ ಮಾಡಿ ಚೆನ್ನಾಗಿ ದೇವರು ಹೀಗೀಗಿದ್ದಾನೆ ಅಂತ ಸ್ಪಷ್ಟ ಆದ ಮೇಲೆ ನಮಗೇನು ಇಚ್ಛೆ ಬರಬೇಕು, ಆಟೋಮೆಟಿಕ್ ಆಗಿ ಬರಬೇಕಾದ ಒಂದು ಇಚ್ಛೆ, ನಾವು ದೇವರನ್ನ ಕಾಣಬೇಕಲ್ಲ. ಎಂದು ಕಾಂಬೇನೋ ನಿನ್ನ ಅಂತ ಹೇ ಶ್ರೀನಿವಾಸ ಅಂತ ಹೇಳ್ತಾರೆ ನೋಡಿ. ಎಂದು ಕಾಂಬೇನೋ ನಿನ್ನ, ಆ ಒಂದು ಇಚ್ಛೆ ನಮ್ಮಲ್ಲಿ ಮೂಡಬೇಕು. ಆ ಒಂದು ಇಚ್ಛೆ ನಮ್ಮಲ್ಲಿ ಮೂಡಿಲ್ಲ ಅಂದ್ರೆ ಸರಿಯಾಗಿ ನಾವು ಕೇಳಿಲ್ಲ ಅಂತ ಅರ್ಥ. ದೇವರನ್ನ ಕಾಣಬೇಕು ಎಂಬ ಒಂದು ಕುತೂಹಲ, ಒಂದು ಇಚ್ಛೆ ನಮ್ಮಲ್ಲಿ ಬರಬೇಕು. ನೋಡಿ, ಅರ್ಜುನನಿಗೆ ಬಂತದ್ದು. ಇಷ್ಟು 10ನೇ ಅಧ್ಯಾಯದಲ್ಲಿ, ಅಂದ್ರೆ 10 ಅಧ್ಯಾಯಗಳಲ್ಲಿ ದೇವರ ವಿಚಾರನ ಕೇಳಿದ ಕೂಡಲೇ ನನಗೆ ವಿಶ್ವರೂಪವನ್ನ ನೋಡಬೇಕು, ಇಡೀ ವಿಶ್ವವನ್ನ ಧರಿಸಿ ಇರತಕ್ಕ, ಸೃಷ್ಟಿ ಸ್ಥಿತಿ ಲಯಗಳನ್ನ ಮಾಡತಕ್ಕ ರೂಪ ಆ ವಿಶ್ವರೂಪ, ಅದನ್ನ ನನಗೆ ತೋರಿಸು ಹಾಗೆ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನೋಡಿ, ನಮಗೂ ಬರಬೇಕಾದ ಒಂದು ಆಸೆ ಅದು. ಆದ್ರೂ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಅರ್ಜುನ. ಹೇ ಪರಮೇಶ್ವರ ಸ್ವಾಮಿ, ಯಥಾ ತೇನ ಪ್ರಕಾರೇಣ, ಯಾವ ಪ್ರಕಾರದಿಂದ ಆತ್ಮಾನಂ ತ್ವಂ ಆತ್ತ ವದಸಿ, ನೀನು ಯಾವ ಪ್ರಕಾರ ನೀನು ಹೇಳಿದಿ, ಅದು ಎಲ್ಲವೂ ಕೂಡ ಏತದ್ವಚನಂ ಸತ್ಯಮೇವ, ಅದೆಲ್ಲವೂ ಕೂಡ ಸತ್ಯ. ನೀನು ಹೇಳಿದ್ದು ಇದನ್ನು ಕಟ್ಟುಕತೆ ಅಂತನೋ ಅಥವಾ ಪ್ರಮಾಣ ವಿರುದ್ಧವಾದದ್ದು ಹಾಗೆ ಅಂತೆಲ್ಲ ನಾನು ತಿಳಿದಿದ್ದಿಲ್ಲ. ನೀನೇನ್ ಹೇಳಿದ್ದೆ ಅದು ಸತ್ಯವೇ ಆಗಿದೆ. ಹೇ ಪುರುಷೋತ್ತಮ ಐಶ್ವರಂ, ನೀನು ಅಚಿಂತ್ಯ ಶಕ್ತಿ. ನಿನ್ನ ವಿಶ್ವರೂಪ, ವಿಶ್ವದ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನ ಮಾಡತಕ್ಕ ಆ ರೂಪ ಅದು ಅಚಿಂತ್ಯವಾದದ್ದು, ನಮ್ಮ ಕಲ್ಪನೆಗೆ ಮೀರಿದ್ದು, ನಮ್ಮ ಶಕ್ತಿಗೆ ಮೀರಿದ್ದು. ಅದಕ್ಕೆ ದೇವರು ಅದನ್ನ ಓಪನ್ ಆಗಿ ಇಟ್ಟಿಲ್ಲ. ನೋಡಿ, ದೇವರು ಸೃಷ್ಟಿ ಸ್ಥಿತಿ ಸಂಹಾರ ಮಾಡ್ತಾನೆ ಅಂತ ಎಲ್ಲಿ ನಮಗೆ ಸುಳಿವು ಸಿಗ್ತದೆ ನೋಡಿ? ಎಲ್ಲೂ ಸುಳಿವು ಸಿಗೋದೇ ಇಲ್ಲ. ಶಾಸ್ತ್ರ ಮೂಲಕ ನಾವು ತಿಳ್ಕೋಬೇಕು. ಅಂತ ರೂಪವನ್ನ ದ್ರಷ್ಟುಮಿಚ್ಛಾಮಿ, ಅದನ್ನ ನೋಡ್ಬೇಕು ಅಂತ ನನಗೆ ಇಚ್ಛೆ ಆಗ್ತಾ ಇದೆ ಹಾಗೆ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಮಾಡಿದ ಮೇಲೆ ಹೇಳ್ತಾನೆ, ಮನ್ಯಸೆ ಯದಿ ತತ್ ಶಕ್ಯಂ ಮಯಾ ದ್ರಷ್ಟಮಿತಿ ಪ್ರಭೋ ಯೋಗೇಶ್ವರ ತಥೋ ಮೇ ತ್ವಂ ದರ್ಶಯ ಆತ್ಮಾನಮವ್ಯಯಂ. ಹೇ ಪ್ರಭೋ ಪ್ರಭು ಅಂದ್ರೆ ಸಮರ್ಥ ಅಂತ, ಪ್ರಭು ಹಾಗೆಂದ್ರೆ ಸಮರ್ಥನಾದವ ಅಂತ ಸಂಬೋಧನದಲ್ಲಿ ಇದೆ ಇಲ್ಲಿ. ಹೇ ಪ್ರಭೋ ಸಮರ್ಥನಾದ ಸ್ವಾಮಿಯೇ, ತದ್ರೂಪಂ ಮಯಾ ದ್ರಷ್ಟುಂ ಶಕ್ಯಂ ಇತಿ ಯದಿ ಮನ್ಯಸೆ, ಆ ರೂಪವನ್ನು ನೋಡುವ ಸಾಮರ್ಥ್ಯ ನನಗಿದೆ ಅಂತ ನೀನು ತಿಳಿದಿರುವಿ ಆದರೆ, ನನಗೆ ಆ ರೂಪವನ್ನು ನೋಡುವ ಸಾಮರ್ಥ್ಯ ಇದೆ ಅಂತ ಕೃಷ್ಣ ನೀನು ತಿಳಿದಿರುವಿ ಆದರೆ, ತತಃ ಆಗಿದ್ದ ಪಕ್ಷದಲ್ಲಿ ಯೋಗೇಶ್ವರ ನೀನು ಎಲ್ಲಾ ಉಪಾಯವನ್ನು ಬಲ್ಲವ. ನೀನು ನನ್ನಂತ ಸಾಮಾನ್ಯನಿಗೆ ಹೇಗೆ ವಿಶ್ವರೂಪವನ್ನು ತೋರಿಸಬೇಕು ಆ ಉಪಾಯ ಎಲ್ಲವೂ ನಿನಗೆ ಗೊತ್ತಿದೆ. ಅದರಿಂದ ಯೋಗೇಶ್ವರ ಅಂತ ಹೇಳ್ತಾನೆ. ಯೋಗೇಶ್ವರ ತ್ವಂ ಅವ್ಯಯಂ ಆತ್ಮಾನಂ, ನಿನ್ನ ಅವ್ಯಯ ಅದು ಎಲ್ಲರಿಗೂ ಕಾಣಿಸೋದಿಲ್ಲ. ಅಂತಹ ಅವ್ಯಯವಾದ ಸ್ವರೂಪವನ್ನ ಮೇ ಮಹ್ಯಂ, ನನಗೆ ದರ್ಶಯ ತೋರಿಸು ಹಾಗೆ ಅಂತ ಪ್ರಾರ್ಥನಾಯಂ ಲೋಟ್ಲಕಾರದಲ್ಲಿ. ಪ್ರಭೋ ಇತಿ ವಚನಂ ತವ ಅತಿ ಸಮರ್ಥತ್ವಾತ್. ಪ್ರಭು ಅಂತ ಯಾಕೆ ಸಂಬೋಧನೆ ಮಾಡಿದ ಅರ್ಜುನ ಅಂದ್ರೆ ರಾಯರು ತಿಳಿಸ್ತಾರೆ, ನಿನ್ನ ಸಾಮರ್ಥ್ಯ ಭಾರಿ ಅಧಿಕ ಇದೆ. ಎಲ್ಲಾ ಸಾಮರ್ಥ್ಯ, ಕೇಪಬಲ್ ಆಫ್ ಡೂಯಿಂಗ್ ಎನಿಥಿಂಗ್ ಅಂತ ಇರ್ತಾರೆ ನೋಡಿ, ಆತರ. ತ್ವಚ್ಛಕ್ತಿಯ ಏವ ಅತೀಂದ್ರಿಯಸ್ಯಾಪಿ, ಎಷ್ಟು ಶಕ್ತಿ ಇದೆ ಅಂದ್ರೆ ಇಂದ್ರಿಯಗಳಿಗೆ ಒಂದು ಲಿಮಿಟೇಷನ್ ಇದೆ.
ತುಂಬಾ ಸಣ್ಣದಾದದ್ದನ್ನ, ತುಂಬಾ ದೊಡ್ಡದಾದದ್ದನ್ನ ನೋಡುವ ಸಾಮರ್ಥ್ಯ ಇಂದ್ರಿಯಗಳಿಗೆ ಇರೋದಿಲ್ಲ. ಆದರೆ ನಿನ್ನ ಅಚಿಂತ್ಯ ಶಕ್ತಿಯಿಂದ ಇಂದ್ರಿಯಗಳಿಗೆ ಎಡಕದೇ ಇದ್ರೂ ಕೂಡ ಅದನ್ನು ಕೂಡ ನೀನು ದರ್ಶನ ಮಾಡಿಸ್ತೀಯಾ. ಅಪ್ರಾಕೃತವಾದ ಇಂದ್ರಿಯಗಳನ್ನು ಕೊಟ್ಟು ನೀನು ಅದನ್ನ ದರ್ಶನ ಮಾಡಿಸ್ತೀಯಾ ಹಾಗೆ ಅಂತ ಅರ್ಜುನ ಪ್ರಾರ್ಥನೆ ಮಾಡಿದಾಗ ಶ್ರೀ ಭಗವಾನ್ ಪರಮಾತ್ಮ ಹೇಳ್ತಾನೆ, ತಕ್ಷಣದಲ್ಲಿ ತೋರಿಸ್ತಾನೆ ನೋಡಿ. ಪಶ್ಯಮೇ ಪಾರ್ಥ ರೂಪಾಣಿ ಶತಶೋತ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ಚ. ಏವಂ ಕೌತೂಹಲಾನ್ವಿತೇನ ಪಾರ್ಥೇನ. ಅರ್ಜುನಿಗಂತೂ ಭಾರಿ ಕುತೂಹಲ, ಅರ್ಜುನನ ಕೃಷ್ಣನ ಆ ವಿಶ್ವರೂಪವನ್ನು ನೋಡಬೇಕು ಹಾಗೆ ಅಂತ. ಅದರಿಂದ ತನ್ನ ಇಚ್ಛೆಯನ್ನ ಅಭಿವ್ಯಕ್ತಗೊಳಿಸಿದ. ಫಸ್ಟ್ ನಮಗೆ ಇಚ್ಛೆ ಅದು ಮನಸ್ಸೊಳಗೆ ಹಾಗೆ ಅಲ್ಲೇ ಉತ್ಪನ್ನವಾಗುತ್ತದೆ, ಅಲ್ಲೇ ಲಯವೂ ಆಗಿಬಿಡುತ್ತದೆ. ಹಂಗಾಗಬಾರದಂತೆ. ಒಳ್ಳೆ ಇಚ್ಛೆ ಇದ್ರೆ ಅದನ್ನ ದೇವರ ಮುಂದೆ ಹೇಳ್ಕೋಬೇಕು, ಗುರುಗಳ ಮುಂದೆ ಹೇಳ್ಕೋಬೇಕು. ಹಾಗಂತ ಹೇಳ್ತಾರೆ ನೋಡಿ. ಅದರಿಂದ ಕುತೂಹಲದಿಂದ ಅರ್ಜುನ ಪ್ರಾರ್ಥನೆ ಅದು. ಅದನ್ನ ಪರಮಾತ್ಮ ಪೂರ್ಣಗೊಳಿಸಿ ಅವನಿಗೆ ದರ್ಶನವನ್ನು ಕೊಡ್ತಾ ಇದ್ದಾನೆ. ಪಶ್ಯ ಇತ್ಯಾದಿನ ಚತುಷ್ಟಯೇನ 4 ಶ್ಲೋಕಗಳಲ್ಲಿ ಅದರ ಒಂದು ವರ್ಣನೆಯನ್ನು ಮಾಡ್ತಾರೆ. ತೇ ರೂಪಂ ದ್ರಷ್ಟುಂ ಇಚ್ಛಾಮಿ ಇತ್ಯೇಕ ರೂಪ ದೃಷ್ಟಿ ಪ್ರಾರ್ಥನೆಯಪಿ. ನೀನು ಆ ವಿಶ್ವರೂಪವನ್ನು ನೋಡ್ಬೇಕು ಅಂತ ಒಂದು ರೂಪವನ್ನ ಅಷ್ಟೇ ನೋಡ್ಬೇಕು ಅಂತ ಪ್ರಾರ್ಥನೆ ಮಾಡಿದ್ದಿ. ಆದರೂ ಕೂಡ ದಿವ್ಯಾನಿ ಅಂದ್ರೆ ಅಪ್ರಾಕೃತವಾದ ನಾನಾಭೂತಃ, ನಾನಾ ವಿಧವಾದ ಶರೀರ, ಶುಕ್ಲಾದಿ ವರ್ಣಾಹ ಆಕೃತಯ. ಕೆಲವು ರೂಪಗಳು ಬಿಳಿ ಬಣ್ಣದಾಗಿರುತ್ತದೆ, ಕೆಲವುದು ಕೆಂಪು ಬಣ್ಣದಾಗಿರುತ್ತದೆ ಪರಮಾತ್ಮನ ರೂಪಗಳು. ಆ ರೀತಿಯಾಗಿ ನಾನಾ ಬಣ್ಣದ ರೂಪಗಳು, ಆಕೃತಯ ಸಂಸ್ಥಾನ ವಿಶೇಷಾಹ ಯೇಷಾಂ ತಾನಿ. ಅದಿರತಕ್ಕ ಸ್ಥಾನ ವಿಶೇಷಗಳು, ಅದಿರತಕ್ಕ ಜಾಗಗಳು ಎಲ್ಲವನ್ನು ಕೂಡ ತೋರಿಸ್ತಾ ಇದ್ದಾನೆ. ಶತಶಃ ಸಹಸ್ರಶಃ. ಎಷ್ಟು ರೂಪಗಳಿದೆ? 100 ರೂಪಗಳು, 1000 ರೂಪಗಳು. ಹೌದಲ್ವ? ನೋಡಿ, ಒಂದು ಪುಸ್ತಕ ತೆಗೆದುಕೊಂಡ್ರೆ ಒಂದೊಂದು ಪೇಜಲ್ಲೂ ಒಂದೊಂದು ಪರಮಾತ್ಮನ ರೂಪ ಇದೆ. ಅಂದ್ರೆ ಎಷ್ಟು ಪೇಜುಗಳಿದೆಯೋ ಅಷ್ಟು ಪರಮಾತ್ಮನ ರೂಪ. ಅಷ್ಟು ಯಾಕೆ? ಒಂದೊಂದು ಅಕ್ಷರಕ್ಕೂ ಒಂದೊಂದು ಪರಮಾತ್ಮನ ರೂಪ. ಅಂದ್ರೆ ಒಂದು ಪುಸ್ತಕದಲ್ಲಿ ಎಷ್ಟು ಪರಮಾತ್ಮನ ರೂಪ ಇರಬೇಕು ನೋಡಿ. ಅದು ನೋಡ್ಲಿಕ್ಕೆ ಆಗ್ತದ ನಮಗೆ? ಇವಾಗಲೂ ಅದನ್ನೇ ನೋಡ್ತಾ ಇದ್ರೆ ಜಗತ್ತಿನ ವ್ಯಾಪಾರ ಹೇಗೆ ನಡೀತದೆ ಹೇಳಿ? ಪುಸ್ತಕ ಕಾಣಬೇಕೋ ದೇವರು ಕಾಣಬೇಕು? ಆ ಥರ ಇದೆ. ಒಂದೊಂದು ಪೇಜಲ್ಲೂ ದೇವರ ರೂಪ, ಒಂದೊಂದು ಅಕ್ಷರದಲ್ಲೂ ದೇವರ ರೂಪ. ಹಾಗಿತ್ತು ಅರ್ಜುನನಿಗೆ ಅಂತ ಅದನ್ನೇ ಹೇಳ್ತಾ ಇದ್ದಾರೆ. 100,000 ಬಹೂನಿ, ಅನೇಕ ರೂಪಗಳು. ಮೇ ರೂಪಾಣಿ ಪಾರ್ಥ ಪಶ್ಯ ಇತಿ ಬಹುರೂಪ ದರ್ಶನೋಕ್ತಿ. ರೂಪಾಣಿ ಅಂತ ಬಹುವಚನ ಪ್ರಯೋಗ ಇದೆ, ಅನೇಕ ರೂಪ. ಯದ್ಯಪಿ ಅರ್ಜುನ ಕೇಳಿದ್ದು ಒಂದೇ ರೂಪ, ವಿಶ್ವರೂಪವನ್ನು ತೋರಿಸು ಅಂತ ಕೇಳಿದರೆ ಪರಮಾತ್ಮ ಅನೇಕ ರೂಪಗಳನ್ನು ತೋರಿಸ್ತಾ ಇದ್ದ. ಏಕಸ್ಯೈವ ರೂಪಸ್ಯ ಅಚಿಂತ್ಯ ಶಕ್ತಿಯ ವಿಶೇಷ ಬಲೇನ ಚ ಅನಂತ ರೂಪ ಸಮುದಾಯಾತ್ಮಕತ್ವ ಅಭಿಪ್ರಾಯೇನ ಜ್ಞೇಯಂ. ಯದ್ಯಪಿ ಒಂದೇ ರೂಪ ಕೇಳಿದ್ದು, ದೇವರು ಯಾಕೆ ಅಧಿಕ ಪ್ರಸಂಗ ಮಾಡಿದನ? ಒಂದು ಕೇಳಿದ್ರೆ ಒಂದೇ ತೋರಿಸಬೇಕಾಗಿತ್ತು. 100,000 ಯಾಕೆ ಹೇಳಬೇಕು ಅಂದ್ರೆ ಕೃಷ್ಣ ತೋರಿಸಿದ ಅಭಿಪ್ರಾಯ ಇಷ್ಟೇ. ಒಂದೇ ರೂಪಕ್ಕೆ ಏನಿದೆ? ಅನಂತ ರೂಪಗಳು ಇದೆ. ವಿಶೇಷ ಬಲದಿಂದ ನಾವು ಎಲ್ಲ ರೂಪಗಳು ಕೂಡ ಒಂದೇ ಅಂತ ತೋರಿಸಿಕೊಡುವುದಕ್ಕಾಗಿ ಪರಮಾತ್ಮ ಒಂದೇ ರೂಪವನ್ನೇ ತೋರಿಸಿದ್ದು. ಅಂದ್ರೆ ಅನೇಕ ರೂಪಗಳು ಆಯ್ತಲ್ಲ, ಹಾಗೆ ಅಂದ್ರೆ ಅದೆಲ್ಲವೂ ಕೂಡ ಒಂದೇ. ದೇವರ ರೂಪಗಳಲ್ಲಿ ಏನಿಲ್ಲ, ವ್ಯತ್ಯಾಸ ಇಲ್ಲ ಎಂಬ ಒಂದು ತತ್ವವನ್ನು ತೋರಿಸಿಕೊಡುವುದಕ್ಕಾಗಿ ಪರಮಾತ್ಮ ಅನೇಕ ರೂಪಗಳು, ಅಂದ್ರೆ ಸವಿಶೇಷ ಭೇದದಿಂದ ಕೂಡಿದ ಅನೇಕ ರೂಪಗಳಿಂದ ತೋರಿಸಿದ ಅಂತ ಅರ್ಥ ನೋಡಿ. ವಿಶೇಷ ಬಲೇನ ಅಂತ ಇದೆ. ವಿಶೇಷ ಅಂದ್ರೆ ಏನು? ಎಲ್ಲಿ ಭೇದ ಇಲ್ಲವೋ ಅಲ್ಲಿ ಭೇದ ಇದ್ದಂತೆ ವ್ಯವಹಾರ ಮಾಡೋದನ್ನ ಆ ವಿಶೇಷ ಅಂತ ಕರೀತಾರೆ. ಈಗ ಉದಾಹರಣೆಗೆ ನಾರಾಯಣನ ರೂಪ ರಾಮ, ಹಾಗೆ ಅಂದ್ರೆ ಏನರ್ಥ? ನಾರಾಯಣ ರೂಪ ಬೇರೆ, ರಾಮ ರೂಪ ಬೇರೆ ಹಾಗೆ ಅಂತ ಇಲ್ಲ. ವಾಸ್ತವಿಕವಾಗಿ ಇಲ್ಲಿ ನಾವೇನ್ ಭೇದ ಇದ್ದಂತೆ ವ್ಯವಹಾರ ಮಾಡ್ತೀವಿ, ಇದನ್ನೇನ್ ಕರೀತಾರೆ? ವಿಶೇಷ ಅಂತ ಕರೀತಾರೆ. ಎಲ್ಲಿ ಭೇದ ಇಲ್ಲವೋ, ವಾಸ್ತವಿಕವಾಗಿ ನಾರಾಯಣ ರೂಪಕ್ಕೂ ರಾಮರೂಪಕ್ಕೂ ಬೇರೆ ಭೇದ ಇಲ್ಲ, ಆದ್ರೂ ಭೇದ ಇದ್ದಂತೆ ಮಾತಾಡ್ತೀವಿ ನೋಡಿ. ನಾರಾಯಣನ ರೂಪ. ಈಗ ನೋಡಿ, ನನ್ನ ಕೈ, ಹಾಗೆಂದ್ರೆ ಏನರ್ಥ? ನಾನು ಬೇರೆ, ನನ್ನ ಕೈ ಬೇರೆ, ಭೇದ ಬಂತು. ನನ್ನ ಪುಸ್ತಕ, ನಾನು ಬೇರೆ, ನನ್ನ ಪುಸ್ತಕ ಬೇರೆ. ಅದೇ ತರ ನಾರಾಯಣನ ರೂಪ ರಾಮ ಅಂದ್ರೆ ನಾರಾಯಣ ಬೇರೆ, ರಾಮ ಬೇರೆ ಅಂತ ಭೇದ ಇದ್ದಂತೆ ಹೇಳೋದಷ್ಟೇ.
ವಾಸ್ತವಿಕವಾಗಿ ಅಲ್ಲಿ ಭೇದ ಇಲ್ಲ. ಮತ್ತೆ ಇದನ್ನೇನು ಕರಿತೀವಿ? ವಿಶೇಷ ಅಂತ ಕರಿತೀವಿ. ವಿಶೇಷ ಅಂದ್ರೆ ಏನು? ಎಲ್ಲಿ ಭೇದ ಇಲ್ಲವೋ ಅಲ್ಲಿ ಭೇದ ಇದ್ದಂಗೆ ಬರೀ ಮಾತಲ್ಲಿ ಹೇಳೋದು, ಬಾಯಿ ಮಾತಿಗೆ ಅಷ್ಟೇ. ಇದನ್ನ ವಿಶೇಷ ಅಂತ ಕರಿತೀವಿ. ಆ ವಿಶೇಷದ ಬಲದಿಂದ ದೇವರ ಅನಂತ ರೂಪಗಳು ಕೂಡ ಏನದು? ಅದು ಒಂದೇ ಹಾಗೆ ಅಂತ ತಿಳ್ಕೋಬೇಕು. ನಾನಾ ವಿಧಾನಿ ಇತ್ಯಸ್ಯ ವಿವರಣಂ ನಾನಾ ವರ್ಣ. ನಾನಾ ವಿಧವಾದ ರೂಪಗಳು ಅಂದ್ರೆ ಏನರ್ಥ? ನಾನಾ ವರ್ಣಗಳು. ಕೆಲವುದು ಬಿಳಿ ಬಣ್ಣ, ಕೆಲವುದು ಕೆಂಪು ಬಣ್ಣ, ಆ ಥರ ನಾನಾ ವರ್ಣವುಳ್ಳ ಪರಮಾತ್ಮನ ರೂಪಗಳು. ಅದನ್ನ ಅರ್ಜುನ ಕಾಣ್ತಾನೆ ಅಂತ ತೋರಿಸಿದ. ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತಥಾ ಬಹೂನಿ ಅದೃಷ್ಟ ಪೂರ್ವಾಣಿ ಪಶ್ಯಾಶ್ಚರ್ಯಾನಿ ಭಾರತ. ಅಲ್ಲ, ನೋಡು ಅಂತ ಪರಮಾತ್ಮ ಹೇಳಿದ. ಏನನ್ನು ಅರ್ಜುನ ಕಂಡ ಹಾಗೆಂಬುದನ್ನ, ಅರ್ಜುನನಿಗೆ ಏನೇನು ತೋರಿಸಿದ ಎಂಬುದನ್ನ ಪರಮಾತ್ಮನೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ. ಅಧ್ಯಾಪಕರು ಇರ್ತಾರೆ ನೋಡಿ, ಬೋರ್ಡಲ್ಲಿ ಡ್ರಾಯಿಂಗ್ ಬರೆದ್ಬಿಟ್ಟು ಅವರೇ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದೇ ತರ ದೇವರು ಏನ್ ಮಾಡಿದ, ತನ್ನ ರೂಪಗಳನ್ನ ತೋರಿಸಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ. ನೋಡಿ ಏನೇನಿದೆ ನೋಡು ಹಾಗೆ ಅಂತ. ದ್ವಾದಶಾದಿತ್ಯಾನ್ 12 ಆದಿತ್ಯರು, ಅಷ್ಟೌ ವಸೂನ್ 8 ವಸುಗಳು, ಏಕಾದಶ ರುದ್ರಾನ್ 11 ರುದ್ರರು, ಪಂಚಾಶನ್ ಮರುತಃ 51 ಮರುಜ್ಜನರು, 50 ಮರುತ್ ಅಂದರೆ 49 ಜನ ಮರುತು, ಮುಖ್ಯ ಪ್ರಾಣದೇವರನ್ನು ಸೇರಿಸಿ 50 ಅಂತ ಒಟ್ಟು ಅಂತ ಒಂದು ವ್ಯಾಖ್ಯಾನ ಇದೆ. ಪಂಚಾಶತ್ ಮರುತ್. ತಥಾ ಶಬ್ದ ಸಮುಚ್ಚಯೇ ಅದೃಷ್ಟ ಪೂರ್ವಾಣಿ. ಹಿಂದೆ ನೀನು ಈ ರೀತಿಯಾದ ರೂಪಗಳನ್ನು ನೋಡಿರ್ಲಿಕ್ಕಿಲ್ಲ. ಅಂಥ ರೂಪಗಳು ಬಹುನಿ ಆಶ್ಚರ್ಯಾಣಿ, ಭಾರಿ ಅದ್ಭುತವಾದ ರೂಪಗಳು ಇವುಗಳು ನಾನು ನಿನಗೆ ತೋರಿಸ್ತಾ ಇದ್ದೇನೆ ಹಾಗೆ ಅಂತ ಹೇಳಿ. ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ, ಅಶ್ವಿನಿ ದೇವತೆಗಳನ್ನು ನೋಡು. ಮರುತಸ್ತತ ಬಹೂನಿ ಅದೃಷ್ಟ ಪೂರ್ವಾಣಿ ಪಶ್ಯಾಶ್ಚರ್ಯಾನಿ ಭಾರತ. ಇಹೈಕಸ್ತಂ ಜಗತ್ಕೃತ್ಸ್ನಂ ಪಶ್ಯಾದ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶ ಯಚ್ಛಾನ್ಯದ್ ದ್ರಷ್ಟುಮಿಚ್ಛಸಿ. ಈ ಭಗವದ್ಗೀತೆಗೆ ರಾಯರ ವ್ಯಾಖ್ಯಾನ, ಅದರ ಜೊತೆಗೆ ವಿದ್ಯಾಧಿರಾಜ ತೀರ್ಥರು ಅಂತ ಅವರ ಒಂದು ವ್ಯಾಖ್ಯಾನವೂ ಇದೆ. ಆ ವಿದ್ಯಾಧಿರಾಜ ತೀರ್ಥರ ವ್ಯಾಖ್ಯಾನದಲ್ಲಿ ಬರೀತಾರೆ, ಅದೃಷ್ಟ ಪೂರ್ವಾಣಿ ಅಂದ್ರೆ ಏನ್ ಅರ್ಥ ಹಾಗೆಂದ್ರೆ, ರಾಯರು ಬರೆದದ್ದು ಅರ್ಜುನ ನೀನ್ ಹಿಂದೆ ನೀನ್ ಕಾಣದೇ ಇರುವ ರೂಪಗಳು ಇದು ಹಾಗೆ ಅಂತ. ಅವ್ರೇನ್ ಬರೀತಾರೆ ವಿದ್ಯಾಧಿರಾಜ ತೀರ್ಥರು, ಲೋಕೇ ಶಾಸ್ತ್ರೇ ಚ ಅದೃಷ್ಟ ಪೂರ್ವಾಣಿ. ಲೋಕದಲ್ಲಿ ಯಾರೂ ಇಂಥ ರೂಪವನ್ನು ಕಂಡಿಲ್ಲ, ನೀನು ಮಾತ್ರ ಇಲ್ಲ, ಯಾರೂ ಕಂಡಿಲ್ಲ. ಶಾಸ್ತ್ರದಲ್ಲೂ ಇಂಥ ರೂಪಗಳು ಇಲ್ಲ, ಅಂತಹ ವಿಚಿತ್ರ ರೂಪಗಳನ್ನ ತೋರಿಸಿದ್ದಾನೆ ಹಾಗೆ ಅಂತ. ನೋಡಿ, ನಮಗೆ ಮಹಾಭಾರತ ಅದು ವೇದಗಳನ್ನು ಕೂಡ ಮೀರಿದ್ದು ಹಾಗೆ ಅಂತ. ಯಾಕೆ? ವೇದಗಳಲ್ಲಿ ಹೇಳದೇ ಇರುವ ರೂಪಗಳನ್ನು ಹೇಳಿದ್ದಾನೆ ಹಾಗೆ ಅಂತ. ನೋಡಿ, ಇದೆಲ್ಲ ಒಂದು ಉದಾಹರಣೆ. ಅರ್ಜುನನಿಗೆ ತೋರಿಸುವಾಗ ಎಲ್ಲೂ ಲೋಕದಲ್ಲೂ ಶಾಸ್ತ್ರದಲ್ಲೂ ಇಲ್ಲದೇ ಇರುವ ಅದೃಷ್ಟ ಪೂರ್ವಾಣಿ, ಅಂತಹ ಅದ್ಭುತವಾದ ಆಶ್ಚರ್ಯಕರವಾದ ರೂಪಗಳನ್ನು ತೋರಿಸಿದ ಹಾಗೆ ಅಂತ. ಇನ್ನು ಇಹೈಕಸ್ತಂ ಜಗತ್ಕೃತ್ಸ್ನಂ ಪಶ್ಯಾದ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶ ಹೆಚ್ಚಾನ್ಯತ್ ದ್ರಷ್ಟುಮಿಚ್ಛಸಿ. ತ್ವಂ ದ್ರಷ್ಟುಮಿಚ್ಛಸಿ, ನನ್ನನ್ನು ನೋಡಬೇಕು ಅಂತ ನೀನು ಇಚ್ಛೆ ಪಟ್ಟಿ. ನೋಡಿ, ಅದೇ ಇಷ್ಟು ಅನುಗ್ರಹ ಮಾಡೋದಕ್ಕೆ ಏನು ಕಾರಣ? ಅರ್ಜುನನ ಒಳ್ಳೆ ಇಚ್ಛೆ. ಅದರಿಂದ ಒಳ್ಳೆ ಇಚ್ಛೆಗಳನ್ನು ನಾವು ಮಾಡಬೇಕು ಎಂಬ ಒಂದು ಪಾಠವನ್ನು ಕೂಡ ಅರ್ಜುನ ತೋರಿಸಿಕೊಡ್ತಾ ಇದ್ದಾರೆ ಇಲ್ಲಿ. ತ್ವಂ ದ್ರಷ್ಟುಂ ಇಚ್ಛಸಿ, ನೀ ನೋಡ್ಬೇಕು ಅಂತ ಇಚ್ಛೆ ಪಟ್ಟಿ. ಮಯಾಪಿ ಉಚ್ಯತೆ, ಅದರಿಂದ ನಾನು ಹೇಳ್ತಾ ಇದ್ದೀನಿ ಕೇಳು ಹಾಗೆ ಅಂತ. ಕೇಳು, ನೋಡು. ತಥಾಪಿ ತ್ವನೇನ ಸ್ವಚಕ್ಷುಷಾ ಮಾಂ ದ್ರಷ್ಟುಂ ನ ಶಕ್ಯಸೆ. ನೋಡಪ್ಪ, ನಿನಗೆ ಈಗಿರೋದು ಪ್ರಾಕೃತವಾದ ಕಣ್ಣುಗಳು. ಅರ್ಜುನನಿಗೆ ಇದ್ದದ್ದು ಪ್ರಾಕೃತವಾದ ಶರೀರ, ಆ ಕಣ್ಣು ಪ್ರಾಕೃತವಾದ ಕಣ್ಣು. ಆದರೆ ಈ ಪ್ರಾಕೃತವಾದ ಕಣ್ಣಿನಿಂದ ಈ 100,000 ಸಾವಿರಾರು ರೂಪಗಳು, ನನ್ನ ರೂಪಗಳನ್ನು ನೀನು ನೋಡ್ಲಿಕ್ಕೆ ಆಗೋದಿಲ್ಲ. ಅತಃ ಅದರಿಂದ ನಿನಗೆ ದಿವ್ಯಂ ಚಕ್ಷುರ್ ದದಾಮಿ, ಅಲೌಕಿಕವಾದ ಅಪ್ರಾಕೃತವಾದ ಒಂದು ಕಣ್ಣುಗಳನ್ನ ಕೆಲವೊಂದು ಸಮಯ ನಾನು ನಿನಗೆ ಕೊಡ್ತೇನೆ ಹಾಗೆ ಅಂತ ಪರಮಾತ್ಮ ಅಪ್ರಾಕೃತವಾದ ಕಣ್ಣನ್ನು ಕೊಟ್ಟು
ಅಲೌಕಿಕವಾದ ಕಣ್ಣು ಅಂತ ಬರೀತಾರೆ ರಾಯರು. ಸಾರಿ, ಅದು ಮುಂದಿನ ಶ್ಲೋಕಕ್ಕೆ ಹೋಯ್ತು. ಸಾರಿ, ಅಂದ್ರೆ 7ನೇ ಶ್ಲೋಕ. ಇಹೈಕಸ್ತಂ ಜಗತ್ಕೃತ್ಸ್ನಂ ಪಶ್ಯಾದ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶ ಹೆಚ್ಚಾನ್ಯ ದ್ರಷ್ಟುಮಿಚ್ಛಸಿ. ಅಂದ್ರೆ ಮಮ ದೇಹೇ ಅಂದ್ರೆ ನನ್ನ ಮದೀಯೇ ರೂಪೇ, ನನ್ನ ರೂಪದಲ್ಲಿ ನೋಡು ಹಾಗೆ ಅಂತ. ಪರಮಾತ್ಮ ಶರೀರದಲ್ಲಿ ಏನಿತ್ತು ಹಾಗೆ ಅಂದ್ರೆ ಕೃತ್ಸ್ನಂ ಇತ್ಯಸ್ಯ ವಿವರಣಂ ಸಚರಾಚರಂ, ಎಲ್ಲವೂ ಇತ್ತು. ಎಲ್ಲವೂ ಇತ್ತು ಅಂದ್ರೆ ಇಡೀ ಜಗತ್ತು ಇತ್ತು ಅಂತ ಹೇಳ್ತಾರೆ. ಸಚರಾಚರಂ ಜಗತ್ ಇಹ ತವ ಪ್ರದರ್ಶಿನಿಯೇ ಮಮ ದೇಹೇ, ನೋಡು ನನ್ನ ಶರೀರದಲ್ಲಿ ಇಡೀ ಜಗತ್ತು 14 ಲೋಕವೂ ಕೂಡ ಆಶ್ರಯ ಪಡೆದಿದೆ. ಏಕಸ್ತಂ ಏಕದೇಶಸ್ಥಂ ಅದ್ಯ ಪಶ್ಯ, ಅದರಲ್ಲಿರುವ ಒಂದು ಭಾಗವನ್ನು ಮಾತ್ರ ನೋಡು. ಎಲ್ಲಾ ನಿನ್ನಿಂದ ನೋಡ್ಲಿಕ್ಕೆ ಆಗೋದಿಲ್ಲ, ಒಂದು ಪಾರ್ಟನ್ನು ಮಾತ್ರ ನೋಡು. ಹೇ ಗುಡಾಕೇಶ, ನಿದ್ದೆಯನ್ನ ಗೆದ್ದವನೇ, ಹೆಚ್ಚಾನ್ಯ ದ್ರಷ್ಟುಮಿಚ್ಛಸಿ, ನೀನು ಕೇಳಿದ್ದು, ನೀ ಏನೇನು ನೋಡ್ಬೇಕು ಅಂತ ಇಚ್ಛೆ ಪಟ್ಟಿದ್ದಿ ಅದೆಲ್ಲವನ್ನು ನಾನು ನಿನಗೆ ತೋರಿಸಿದ್ದೇನೆ. ಅದರಿಂದ ನಿನಗೆ ಏನ್ ಬೇಕೋ ನೋಡ್ಕೊ ನನ್ನ ಶರೀರದಲ್ಲಿ ಹಾಗೆ ಅಂತ ವಿಶ್ವರೂಪವನ್ನು ತೋರಿಸಿ ಎಲ್ಲವನ್ನು ಪರಮಾತ್ಮ ತೋರಿಸಿದ್ದಾನೆ. ತತ್ಸರ್ವಂ ಮಮ ದೇಹೇ ಪಶ್ಯ, ನೀನೇನೇನು ಇಚ್ಛೆ ಪಟ್ಟಿದೆಯೋ ನೋಡ್ಬೇಕು ಅಂತ ಅದೆಲ್ಲವನ್ನು ಕೂಡ ನನ್ನ ಶರೀರದಲ್ಲಿ ನೀನು ಕಾಣಬಹುದು. ಜಗತ್ತಿನಲ್ಲಿ ಏನೇನು ಕಾಣಬೇಕು ಅಂತ ನಿನಗೆ ಇಚ್ಛೆ ಇದೆಯೋ, ಹೇಗೆ ಸೃಷ್ಟಿ ಮಾಡ್ತಾನೆ, ಸಂಹಾರ ಮಾಡ್ತಾನೆ, ಹಾಗೆಂತ ನಿನಗೆ ಏನೇನು ಇಚ್ಛೆ ಇದೆಯೋ ಅದೆಲ್ಲವನ್ನು ಕೂಡ ನನ್ನ ಶರೀರದಲ್ಲಿ ನೀನು ಕಾಣಬಹುದು, ಕಾಣು ಹಾಗೆ ಅಂತ ಪರಮಾತ್ಮನ ಎಷ್ಟು ಅನುಗ್ರಹ ನೋಡಿ. ಆಚಾರ್ಯ ನಮಸ್ಕಾರ. ಇವರಿಬ್ಬರ ಜೊತೆಗೆ ಯಾರನ್ನ ಇದ್ರು ಇನ್ನೊಬ್ರು? ಸಂಜಯ್ ಎಲ್ಲ ಕೂಡ ನೋಡಿದ ಅಂತ ಇದೆ. ಅದು ಸಂಜಯ ಅವ್ರು ನೋಡಿ ಹೇಳ್ತಾ ಇದ್ರಲ್ಲ, ವರ್ಣನೆ. ಇದೆಲ್ಲ ನೋಡಿ ಬರ್ದಿದ್ರ ಅವ್ರು? ಯಾರು? ಇದು ವೇದವ್ಯಾಸರು ಬರ್ದಿದ್ರು. ವೇದವ್ಯಾಸರು ಸಾಕ್ಷಾತ್ ಕೃಷ್ಣನದೇ ರೂಪ. ಅದು ಮಹಾಭಾರತ ಆಗ್ಲಿಕ್ಕೆ ಮುಂಚೆನೆ ಬರ್ದಿಟ್ಟಿದ್ದು. ಈ ಭಗವದ್ಗೀತೆ ಮಹಾಭಾರತದಲ್ಲಿ ಎಲ್ಲಾ ಪಾಯಿಂಟು ಮಹಾಭಾರತ ಆಗ್ಲಿಕ್ಕೆ ಅಂದ್ರೆ ಧೃತರಾಷ್ಟ್ರ ಹುಟ್ಲಿಕ್ಕೆ 600 ವರ್ಷಕ್ಕೆ ಇಂಚೆನೆ ಬರ್ದಿಟ್ಟದ್ದು ಅಂತ ವೇದವ್ಯಾಸರು ಆತರ ಬರ್ದಿದ್ರು. ಅದು ಹೇಗೆ ಬರ್ದಿದ್ರು ಹಾಗೆ ಆಯ್ತು ಅಂತ ಅದು ಉಂಟು. ನಮಾಂ ಮುಂದಿಂದ 8ನೇ ಶ್ಲೋಕ. ನತು ಮಾಂ ಶಕ್ಯಸೆ ದ್ರಷ್ಟುಂ ಅನೇನೈವ ಸ್ವಚಕ್ಷುಷಾ ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಮೈಶ್ವರಂ. ಈಗ ಈ ಶ್ಲೋಕದ ಅಭಿಪ್ರಾಯ, ತ್ವಂ ದ್ರಷ್ಟುಮಿಚ್ಛಸಿ, ನೀ ಏನೇನು ಇಚ್ಛೆ ಪಟ್ಟಿಯೋ ನೋಡೋದಕ್ಕೆ ಅಂತ ಮಯಾಪ್ಯಚ್ಯುತ ಪಶ್ಯ, ಅದೆಲ್ಲವನ್ನು ನೋಡು. ಆದ್ರೂ ಕೂಡ ನಿನಗೆ ನಿನ್ನ ಕಣ್ಣಿಗೆ ಸ್ವಲ್ಪ ಲಿಮಿಟೇಷನ್ ಇದೆ ನೋಡಿ. ಈ ಕಣ್ಣು, ಈ ಲೋಕ ಇದೆಲ್ಲ ಲಿಮಿಟೆಡ್ ಇದು. ದೇವರನ್ನ ಸಂಪೂರ್ಣ ಅಂದ್ರೆ ನಮಗೆ ಎಷ್ಟು ಕೆಪಾಸಿಟಿ ಇದೆಯೋ ಅಷ್ಟು ಕೂಡ ತಿಳಿಲಿಕ್ಕೆ ಸಾಧ್ಯ ಇರೋದಿಲ್ಲ ಈ ಶರೀರದಿಂದ, ಈ ಲೋಕದಿಂದ. ಅದು ಆ ತರ ಲಿಮಿಟೆಡ್ ಒಂದು ಕೆಪಾಸಿಟಿ, ಅದಕ್ಕೆ ಅಷ್ಟೇ ಇರೋದು. ಅದರಿಂದ ತು ಅನೇನ ಸ್ವಚಕ್ಷುಷ ಮಾಂ ದ್ರಷ್ಟುಂ ನ ಶಕ್ಯಸೆ, ನಿನ್ನ ಈ ಪ್ರಾಕೃತವಾದ ಕಣ್ಣಿನಿಂದ ನನ್ನನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಯಾಕೆ? ಆ ಕಣ್ಣಿಗೆ ಆ ಸಾಮರ್ಥ್ಯ ಇಲ್ಲ. ಅತಃ ತೇ ದಿವ್ಯಂ ಅಲೌಕಿಕವಾದ ಚಕ್ಷು ದದಾಮಿ, ಆ ದರ್ಶನ ಶಕ್ತಿಯನ್ನ, ಅಲೌಕಿಕವಾದ ದರ್ಶನ ಶಕ್ತಿಯನ್ನ ನಾನು ನಿನಗೆ ಕೊಡ್ತೇನೆ. ಐಶ್ವರಂ, ಈಶ್ವರ ಭೂತ ಮತ್ ಸಂಬಂಧಿ ಯೋಗ ಸಾಮರ್ಥ್ಯಂ ಪಶ್ಯ, ಅಂತ ಒಂದು ಕಣ್ಣಿನಿಂದ, ಅಲೌಕಿಕವಾದ ಆ ಕಣ್ಣಿನಿಂದ ನನ್ನ ಸಾಮರ್ಥ್ಯವನ್ನ ನೋಡು, ನಾನೇನೇನ್ ಮಾಡ್ತಾ ಇದ್ದೀನಿ ಎಂಬುದನ್ನ ನೋಡು ಹಾಗೆಂತ ಲೈವ್ ಟೆಲಿಕಾಸ್ಟ್, ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಹೇಗೆ ಆಗ್ತಾ ಇದೆ ಎಂಬುದನ್ನ ಲೈವ್ ಆಗಿ ನೋಡ್ತಾ ಇದ್ದಾನೆ ಅರ್ಜುನ. ಅದಕ್ಕೆ ಬೇಕಾದ ದಿವ್ಯವಾದ ಕಣ್ಣುಗಳನ್ನು ಕೂಡ ಕೊಟ್ಟಿದ್ದಾನೆ ಅಂತ ನೋಡಿ. ಸಂಜಯ ವಾಚ, ನಿಮ್ ಪ್ರಶ್ನೆ ಉತ್ತರ ಬಂತು ನೋಡಿ. ಸಂಜಯನೇ ಕೇಳ್ತಾ ಇದ್ದಾನೆ. ಏವ ಮುಕ್ತ್ವಾ ತಥೋ ರಾಜನ್ ಮಹಾಯೋಗೇಶ್ವರೋ ಹರಿಃ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಅನಂತರ ವೃತ್ತ ಅಂತ ಮುಂದೆ ಏನಾಯ್ತು ಹಾಗೆ ಅಂತ ಧೃತರಾಷ್ಟ್ರನಿಗೆ ಸಂಜಯ ಹೇಳ್ತಾ ಇದ್ದಾನೆ. ತದಾಹ ಏವಂ ಇತಿ ಪಶ್ಯಮೇ ಪಾರ್ಥ ರೂಪಾಣಿ, ನನ್ನ ರೂಪಗಳನ್ನು ನೋಡು ಹಾಗೆ ಅಂತ ಏನು ಹೇಳಿದಲ್ಲ ಪರಮಾತ್ಮ. ತದನಂತರ ಮಹತಾಂ ಯೋಗಾನಾಂ ಉಪಾಯಾನಾಂ ಅನಂತ ಶಕ್ತೀನಾಂ ವಾ ಈಶ್ವರ, ಅನಂತ ಯೋಗ ಸಾಮರ್ಥ್ಯಗಳಿಗೆ, ಉಪಾಯಗಳಿಗೆ ಅನಂತ ಶಕ್ತಿ ಅದೆಲ್ಲದಿಗೂ ಕೂಡ ಒಡೆಯನಾದವ ಪರಮಾತ್ಮ. ಅಂತ ಪರಮಾತ್ಮ ಮಹಾಯೋಗೇಶ್ವರ
ಹರಿಹಿ ದರ್ಶಯಾಮಾಸ. ಪರಮಾತ್ಮನನ್ನ ಹರಿ ಅಂತ ಯಾಕೆ ಕರೀತಾರೆ ಹಾಗೆಂದ್ರೆ ರಾಯರು ಬರೀತಾರೆ, ಸರ್ವಯಜ್ಞಾದಿ ಭಾಗಹರಣಾತ್, ಎಲ್ಲಾ ಯಜ್ಞದಲ್ಲೂ ಇದ್ದು ತನ್ನ ಭಾಗವನ್ನ ದೇವರು ಸ್ವೀಕಾರ ಮಾಡ್ತಾನೆ. ಅದರಿಂದ ದೇವರಿಗೆ ಹರಿ ಹರತಿ ಇತಿ ಹರಿ, ಹರಣ ಮಾಡ್ತಾನೆ. ಅಂದ್ರೆ ತನಗೆ ಯೋಗ್ಯವಾದ, ಈಗ ಒಂದು ಅನ್ನ ಹಾಕಿದೀವಿ ಅಂತ ಇಟ್ಕೊಳ್ಳಿ, ಒಂದು ವೈಶ್ವದೇವನು ಏನೋ ಒಂದು ಹೋಮ, ತುಪ್ಪ ಹಾಕ್ತೀವಿ ಅಥವಾ ಅನ್ನ ಹಾಕ್ತೀವಿ, ಹೋಮದಲ್ಲಿ ಆಹುತಿಯಾಗಿ ಕೊಡ್ತೀವಿ ಅಂತ ಇಟ್ಕೊಳ್ಳಿ. ಆ ಅನ್ನದಲ್ಲಿ ಅಥವಾ ತುಪ್ಪದಲ್ಲಿ ಪರಮಾತ್ಮನ ಒಂದು ಭಾಗ ಇದೆ. ಅಂದ್ರೆ ಪರಮಾತ್ಮನೇ ಆ ಅನ್ನ ರೂಪದಲ್ಲಿ ಇರ್ತಾನೆ, ತುಪ್ಪದ ರೂಪದಲ್ಲಿ ಇದ್ದಾನೆ. ಆ ರೂಪವು, ಅಗ್ನಿಯಲ್ಲಿ ಇರುವ ಪರಮಾತ್ಮನ ರೂಪವು ಕೂಡ ಏನಾಗ್ತದೆ ಆ ಸಂದರ್ಭದಲ್ಲಿ ಐಕ್ಯವನ್ನು ಹೊಂದುತ್ತದೆ, ಒಂದಾಗ್ಬಿಡುತ್ತೆ. ಆ ರೂಪಗಳು ಒಂದಾಗ್ಬಿಡುತ್ತೆ. ಅನೇಕ ರೂಪಗಳು ಹುಟ್ಟುತ್ತಾ ಇರ್ತವೆ ದೇವರಿಂದ, ಅನೇಕ ರೂಪಗಳು ಹುಟ್ಟುತ್ತಾ ಇರ್ತವೆ. ದೇವರ ಜೊತೆಗೆ ಅನೇಕ ರೂಪಗಳು ಲಯ ಹೊಂದುತ್ತಾ ಇರ್ತವೆ. ಇದೇ ಸೃಷ್ಟಿ ಸ್ಥಿತಿ ಸಂಹಾರ ಅಂದ್ರೆ ಇನ್ನೇನಲ್ಲ. ಪರಮಾತ್ಮನಿಂದ ಅನೇಕ ರೂಪಗಳು ಉತ್ಪನ್ನವಾಗ್ತಾ ಇರುತ್ತವೆ. ಈಗ ನೋಡಿ, ತುಪ್ಪ ಹಾಕಿದೀವಿ, ತುಪ್ಪದಿಂದ ಅನೇಕ ರೂಪಗಳು ಉತ್ಪನ್ನವಾಗುತ್ತವೆ. ಅದು ಅಗ್ನಿಯಲ್ಲಿ ಇರುವ ರೂಪಗಳ ಜೊತೆಗೆ ಐಕ್ಯವನ್ನು ಹೊಂದುತ್ತಾ ಇರ್ತದೆ. ಆಗ ಏನಾಯ್ತು, ಅಗ್ನಿ ಆ ತುಪ್ಪವನ್ನು ಸ್ವೀಕಾರ ಮಾಡಿತ್ತು ಅಂತ ನಾವು ಹೇಳ್ತೀವಿ. ಆಕ್ಚುಲಿ ಆದದ್ದೇನು, ದೇವರ ರೂಪ ಜೊತೆಗೆ ಐಕ್ಯ ಹೊಂದಿದ. ಈಗ ನಾವು ಊಟ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಅನ್ನ ತಿಂತೀವಿ. ಈಗ ಏನಾಯ್ತು, ಹೊಟ್ಟೆ ಒಳಗೆ ಅಗ್ನಿ ಇದೆ, ಜಾಠರ ಅಗ್ನಿ ಅಂತ ಕರಿತೀವಿ. ಅಲ್ಲ, ದೇವರ ನೈವೇದ್ಯ ಅಂತ ಹೇಳ್ತೀವಿ. ಏನಾಯ್ತು, ಅದು ದೇವರ ರೂಪ, ದೇವರ ಸಾಲಿಗ್ರಾಮದಲ್ಲಿ ಇರುವ ದೇವರ ರೂಪ, ನೈವೇದ್ಯಕ್ಕೆ ಇಟ್ಟ ದೇವರ ರೂಪ ಐಕ್ಯ ಹೊಂದಿತ್ತು. ನಾವು ಬಾಯಿಯಲ್ಲಿ ಹಾಕೊಂಡು ಅಗಿದು ಹೊಟ್ಟೆ ಒಳಗೆ ಹಾಕಿದ ಅನ್ನದಲ್ಲಿ ಇದ್ದ ಪರಮಾತ್ಮನ ರೂಪ, ಅಲ್ಲಿ ಅಗ್ನಿಯಲ್ಲಿ, ಜಾಠರಾಗ್ನಿಯಲ್ಲಿ ಇದ್ದ ಪರಮಾತ್ಮನ ರೂಪ, ಅದೆರಡು ಐಕ್ಯವನ್ನು ಹೊಂದಿತ್ತು. ಈ ರೀತಿಯಾಗಿ ನಾವು ತಿಂದ ಅನ್ನದಿಂದ ಅನೇಕ ಪರಮಾತ್ಮನ ರೂಪಗಳು ಹೊರಗೆ ಬರುತ್ತವೆ. ಹೊರಗೆ ಬಂದು ಅದು ಆ ಹೊಟ್ಟೆಯಲ್ಲಿದ್ದ ಅಗ್ನಿ ಜೊತೆಗೆ ಅದು ಐಕ್ಯವನ್ನು ಹೊಂದಿ ತನ್ಮೂಲಕ ಪಚನವಾಗಿ ಎಲ್ಲ ಕಡೆ ದೇವರು ಸಂಚಾರ ಮಾಡ್ತಾನೆ. ರಕ್ತದ ಮೂಲಕ ರಕ್ತವಾಗಿ ಇರತಕ್ಕ ರೂಪಗಳು ಒಂದು ಪರಮಾತ್ಮನ ರೂಪಗಳು. ಆ ರೀತಿಯಾಗಿ ಆ ಅನೇಕ ರೂಪಗಳು, ದೇವರ ರೂಪಗಳು ಉತ್ಪನ್ನವಾಗಿ ಆ ಇಂದ್ರಿಯಗಳಿಗೆ ಹೋಗಿ ಆ ಶಕ್ತಿ ಸಾಮರ್ಥ್ಯಗಳನ್ನ ಪಡೆಯುತ್ತದೆ. ಹಾಗೆ ಅಂತ. ಅದರಿಂದ ನೈವೇದ್ಯ ಅಂದ್ರೆ ಏನು, ನಾವು ಊಟ ಮಾಡೋದು ಅಂದ್ರೆ ಏನು, ನಾವು ಪುಸ್ತಕವನ್ನ ನೋಡೋದು ಅಂದ್ರೆ ಏನು, ಹಾಗೆಂದ್ರೆ ಅನೇಕ ಪರಮಾತ್ಮನ ರೂಪಗಳು ಉತ್ಪನ್ನವಾಗುತ್ತವೆ, ಅನೇಕ ಪರಮಾತ್ಮನ ರೂಪಗಳು ಲಯವನ್ನ ಹೊಂದುತ್ತವೆ. ಅದನ್ನೇ ಅರ್ಜುನ ಕಂಡ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ದೇವರನ್ನ ಹರಿಹಿ ಅಂತ ಕರೀತಾರೆ. ಯಾಕೆ, ಹರತಿ, ತನ್ನ ಭಾಗವನ್ನ ಆ ಪದಾರ್ಥಗಳಲ್ಲಿದ್ದು ದೇವರು ಸ್ವೀಕಾರ ಮಾಡ್ತಾನೆ, ಅಂದ್ರೆ ಐಕ್ಯವನ್ನ ಹೊಂದುತ್ತಾನೆ ಅಂತ ಅರ್ಥ. ಅದರಿಂದ ಅವನಿಗೆ ಹರಿ. ಪರಮಂ, ಅನೇಕ ವಿಭವೋಪೇತಂ, ಹಾಗೆಂತ. ಇಡೋಪಹೂತಂ ಗೇಹೇಶು ಹರೇ ಭಾಗಂ ಕ್ರತುಷ್ವಹಂ ವರ್ಣೋ ಮೇ ಹರಿತ ಶ್ರೇಷ್ಠ ತಸ್ಮಾತ್ ಹರಿತಿ ಸ್ಮೃತಃ ಅಂತ. ದೇವರನ್ನ ಯಾಕೆ ಹರಿ ಅಂತ ಕರೀತಾರೆ ಅಂತ ಮೋಕ್ಷ ಧರ್ಮದ ಒಂದು ವಾಕ್ಯವನ್ನ ಇಟ್ಟು ಹೇಳ್ತಾರೆ. ನಾನಾ ಪದಾರ್ಥಗಳಲ್ಲಿದ್ದು ಎಲ್ಲವನ್ನು ಕೂಡ ಹರಣ ಮಾಡ್ತಾನೆ. ಈಗ ನಾವು ನೋಡಿದೀವಿ ಅಲ್ವಾ, ಅಗ್ನಿಯಲ್ಲಿ ಇದ್ದು, ಕಣ್ಣಿನಲ್ಲಿ ಇದ್ದು, ಪುಸ್ತಕ ಮತ್ತು ಕಣ್ಣಿಗೆ ಸಂಬಂಧ ಆಯಿತು. ಈ ಪುಸ್ತಕದಲ್ಲಿ ಇದ್ದ ರೂಪಗಳೆಲ್ಲ ಕಣ್ಣಿನಲ್ಲಿ ಹೋಗಿ ಇರುವ ಪರಮಾತ್ಮನ ರೂಪದಲ್ಲಿ ಐಕ್ಯವಾಯಿತು. ಅದರಿಂದ ನಮಗೆ ಪರಮಾತ್ಮನ ಜ್ಞಾನ, ಅಂದ್ರೆ ಆ ಅಕ್ಷರಗಳ ಜ್ಞಾನ ನಮಗೆ ಉತ್ಪನ್ನವಾಯಿತು. ಅಕ್ಷರದಲ್ಲಿ ಇದ್ದ ಪರಮಾತ್ಮನ ರೂಪ, ಕಣ್ಣಿನಲ್ಲಿ ಇದ್ದ ಪರಮಾತ್ಮನ ರೂಪ ಐಕ್ಯ ಆಯಿತು, ನಮಗೆ ಆ ಅಕ್ಷರದ ಜ್ಞಾನ ಬಂತು. ಹಾಗೆ ಅಂತ ಈ ರೀತಿಯಾಗಿ ಪ್ರತಿಯೊಂದು ಕಡೆ ಹರತಿ, ಎಲ್ಲ ತನ್ನ ರೂಪಗಳನ್ನ ಹರಣ ಮಾಡ್ತಾ ಇರ್ತಾನೆ. ಅದರಿಂದ ದೇವರಿಗೆ ಹರಿ ಅಂತ ಹೆಸರು. ಒಂದರ್ಥ. ಹರಿ ಶಬ್ದಕ್ಕೆ ತುಂಬಾ ಅರ್ಥ ಇದೆ. ಈ ಒಂದು ಅರ್ಥ ನಾವು ಈ ಪ್ರಸಂಗದಲ್ಲಿ ತಿಳ್ಕೋಬೇಕು ಅಂತ. ಅಪ್ರಾಕೃತ ವಿಗ್ರಹಸ್ಯ ಸಾಕಾರಸ್ಯ ಅನಂತ ಪೂಜಾಸ್ಥಾನೇಷು ಯುಗಪತ್ ಸನ್ನಿಧಾನೇನ ಭಾಗಹಾರಿಣಃ ಮಹಾಯೋಗೇಶ್ವರತ್ವಂ ಕಿಂ ವಕ್ತವ್ಯಂ ಇತಿ ಭಾವಃ. ಪರಮಾತ್ಮ ಮಹಾಯೋಗೇಶ್ವರ. ಅವನಿಗೆ ಅನೇಕ ಉಪಾಯಗಳು ಗೊತ್ತಿದೆ, ಅನೇಕ ಶಕ್ತಿಗಳು ಇದೆ. ಆ ರೀತಿಯಾಗಿ ಅಂಥ ಪರಮಾತ್ಮ ಅನೇಕ ಕಡೆಗಳಲ್ಲಿ ಇದ್ದು, ಕಣ್ಣಿನಲ್ಲಿ ಇದ್ದು ತನ್ನ ರೂಪಗಳನ್ನು ತೆಗೆದುಕೊಳ್ತಾನೆ, ಹೊಟ್ಟೆಯಲ್ಲಿ ಇದ್ದು ತನ್ನ ರೂಪಗಳನ್ನು ತೆಗೆದುಕೊಳ್ತಾನೆ, ಹೋಮ ಮಾಡತಕ್ಕ ಅಗ್ನಿಯಲ್ಲಿ ಇದ್ದು ತನ್ನ ರೂಪಗಳನ್ನು ತೆಗೆದುಕೊಳ್ತಾನೆ. ಅಲ್ಲ, ದೇವರಿಗೆ ಅಷ್ಟೆಲ್ಲ ಸಾಮರ್ಥ್ಯ ಇದೆಯಾ ಹಾಗೆಂದ್ರೆ ಅದಕ್ಕೆ ಹೇಳಿದ್ರು ಮಹಾಯೋಗೇಶ್ವರ ಹರಿಹಿ. ಅವನು ಮಹಾಯೋಗ ಉಳ್ಳವ, ಮಹಾ ಸಾಮರ್ಥ್ಯ ಉಳ್ಳವ, ಅವನು ಅನಂತ ಶಕ್ತಿ ಉಳ್ಳವ. ಅಂಥವನಿಗೆ ಈ ಇಷ್ಟು ರೂಪಗಳನ್ನು ತೆಗೆದುಕೊಳ್ಳಿಕ್ಕೆ ಆಗ್ತದಾ ಎಂಬುದು ಆ ಪ್ರಶ್ನೆನೇ ಬರೋದಿಲ್ಲ. ಇದೇನು ಆಶ್ಚರ್ಯ ಇಲ್ಲ ಹಾಗೆ ಅಂತ ಹೇಳ್ತಾರೆ.
ಇದು ಸಂಜಯನ ವಿಚಾರ. ಧೃತರಾಷ್ಟ್ರನಿಗೆ ಹೇಳ್ತಾನೆ, ಇಂಥ ಒಂದು ಅದ್ಭುತವಾದ ತನ್ನ ರೂಪವನ್ನ ಕೃಷ್ಣ ಅರ್ಜುನನಿಗೆ ತೋರಿಸಿದ. ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಂ ಐಶ್ವರಂ. ನೋಡಿ ಸಂಜಯನ ಮಾತು ನೋಡಿ, ನಿಮ್ದೇ ಪ್ರಶ್ನೆ ನೋಡು. ಸಂಜಯನಿಗೂ ಕಂಡ ನೋಡಿ, ಅನೇಕ ವಕ್ತ್ರ ನಯನಂ ಅನೇಕ ಅದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ ತದ್ರೂಪಮಾಹ. ಆ ರೂಪ ಹೇಗಿತ್ತು ಅಂತ ಸಂಜಯ ಹೇಳ್ತಾ ಇದ್ದಾನೆ. ಅನೇಕಾನಿ ವಕ್ತ್ರಾನಿ ನಯನಾನಿ, ಆ ರೂಪಗಳಿಗೆ ಅನೇಕ ಕಣ್ಣುಗಳು ಇತ್ತಂತೆ. ಅನೇಕ ವಕ್ತ್ರ, ಅನೇಕ ನಯನ, ವಕ್ತ್ರ ಅಂದ್ರೆ ಮುಖ, ಅನೇಕ ಮುಖಗಳು, ಅನೇಕ ಕಣ್ಣುಗಳು, ಅನೇಕ ಅದ್ಭುತ ದರ್ಶನಂ. ಅನೇಕ ಶಬ್ದ ಅನಂತವಾಚಿ. ಅನೇಕ ಅಂದ್ರೆ ಏನರ್ಥ? ಅನಂತ ಅಂತ ಅರ್ಥ. ಅನಂತವಾದದ್ದು, ಅನಂತವಾದ ಮುಖಗಳು ಅಂದ್ರೆ ಇದನ್ನೇ ಪುರುಷ ಸೂಕ್ತ ಅಂತ ಹೇಳ್ತೀವಿ ನೋಡಿ. ಸಹಸ್ರ ಶೀರ್ಷ ಪುರುಷ ಅಂತ ಹೇಳ್ತೀವಲ್ವಾ? ಸಾವಿರಾರು ತಲೆ. ಸಾವಿರ ಅಂದ್ರೆ ಸಾವಿರ ಅಂತ 1000 ಅಂತ ಕೌಂಟ್ ಮಾಡಬಾರದು, ಅನಂತ ಅಂತ ಇಟ್ಕೋಬೇಕು ಅಂತ. ಅನಂತ ತಲೆಗಳು, ಅನಂತ ಕೈಗಳು, ಕಾಲುಗಳು, ಕಣ್ಣುಗಳು, ಮೂಗುಗಳು, ಅನಂತ, ಎಲ್ಲವೂ ಅನಂತ. ಅನೇಕೇಶಾಂ ಅದ್ಭುತಾನಾಂ ದರ್ಶನಂ ಯಸ್ಮಿನ್ ಇತಿ ಅನೇಕ ಅದ್ಭುತ ದರ್ಶನಂ ರೂಪಂ ದರ್ಶಯಾಮಾಸ. ಈ ರೀತಿಯಾಗಿ ಅದ್ಭುತವಾಗಿ ಇತ್ತು ಆ ದರ್ಶನ. ಅನೇಕ ದಿವ್ಯಾಭರಣ, ಪರಮಾತ್ಮನ ದಿವ್ಯವಾದ ಆಭರಣಗಳನ್ನ ತೊಟ್ಟವನಾಗಿ, ದಿವ್ಯ ಅನೇಕ ಉದ್ಯತ ಆಯುಧಂ, ಅನೇಕ ಆಯುಧಗಳನ್ನೆಲ್ಲ ಕೈಯಲ್ಲಿ ಹಿಡಿದವನಾಗಿ ಪರಮಾತ್ಮ ಆ ರೂಪವನ್ನು ತೋರಿಸಿದ ಅಂತ ಹೇಳ್ತಾರೆ. ಇದನ್ನೆಲ್ಲ ಸಂಜಯ ಕಂಡಿದ್ದಾನೆ ಅಂತ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾರೆ. ಇನ್ನು ದಿವ್ಯಮಾಲ್ಯಾಂಬರಧರಂ ದಿವ್ಯಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ. ಇನ್ನು ದಿವ್ಯವಾದ ಮಾಲ್ಯ, ದಿವ್ಯವಾದ ಮಾಲೆಗಳು, ದಿವ್ಯವಾದ ಅಂಬರಧರ ಅಂದರೆ ಪೀತಾಂಬರ, ದಿವ್ಯವಾದ ಪೀತಾಂಬರವನ್ನು, ದಿವ್ಯವಾದ ಗಂಧಲೇಪನ ಮಾಡಿಕೊಂಡಿದ್ದ ರೂಪಗಳು ಅವುಗಳು. ದೇವರಿಗೆ ಗಂಧಲೇಪ, ವಸ್ತ್ರಾಲಂಕಾರ ಇದೆಲ್ಲವೂ ಮುಖ್ಯ ನೋಡಿ. ಆಭರಣಗಳು, ವಸ್ತ್ರ, ಗಂಧ, ನಾವು ದೇವರಿಗೆ ಪೂಜೆ ಮಾಡುವಾಗ ಇದನ್ನೆಲ್ಲ ನೆನಪಿಸ್ಕೋಬೇಕು. ಸ್ವಾಮಿ ಭಗವದ್ಗೀತೆಯಲ್ಲಿ ನೀನು ಅರ್ಜುನನಿಗೆ ತೋರಿಸಿದಿ, ನಮಗೂ ಅಂತಹ ರೂಪಗಳನ್ನ, ದಿವ್ಯ ಮಾಲ, ಅಂಬರಧರ, ದಿವ್ಯ ಗಂಧ ಲೇಪನ ಮಾಡಿದ ರೂಪವನ್ನ ಯಥಾಯೋಗ್ಯವಾಗಿ ನಮಗೆ ನೋಡ್ಲಿಕ್ಕೆ ಸಾಮರ್ಥ್ಯ ಇದೆ ಅಂತ ಆದ ಪಕ್ಷದಲ್ಲಿ ಅದೊಂದು ಸೇರಿಸ್ಕೋಬೇಕು. ತೋರಿಸು ಅಂತ ನಾವು ದೇವರಿಗೆ ಕಮಾಂಡ್ ಡಿಮ್ಯಾಂಡ್ ಮಾಡಬಾರ್ದು ಅಂತಾರೆ. ದೇವರಿಗೆ ಗೊತ್ತಿದೆ, ಆದರೂ ನಮ್ಮ ಆಸೆಯನ್ನ, ನಮ್ಮ ಆಸೆ ಆಕಾಂಕ್ಷೆಗಳನ್ನ ದೇವರ ಮುಂದೆ ಕೇಳಬೇಕು. ಈ ಥರ ನನಗೆ ಯೋಗ್ಯತೆ ಇದ್ದರೆ, ನನಗೆ ಅಧಿಕಾರ ಇದ್ದರೆ ನನಗೆ ತೋರಿಸು, ಹಾಗೆ ಬಲವಂತ ಮಾಡಬಾರ್ದು, ಫೋರ್ಸ್ ಮಾಡಬಾರ್ದು ಎಂಬ ಒಂದು ಪಾಯಿಂಟ್ ಇಲ್ಲಿದೆ. ಸರ್ವಾಶ್ರಯಂ, ಎಲ್ಲರಿಗೂ ಆಶ್ರಯ ಪ್ರಧಾನಾದ, ಅಯಂ ದೇವಂ ಅನಂತಂ ವಿಶ್ವತೋಮುಖಂ, ಎಲ್ಲ ಕಡೆ ಕಣ್ಣುಗಳನ್ನ ಮಾಡಿ ಇರತಕ್ಕ ದೇವರ ಕಣ್ಣಿನಿಂದ ಯಾರು ತಪ್ಪಿಸ್ಲಿಕ್ಕಾಗಲ್ಲ, ಎಲ್ಲವನ್ನು ನೋಡ್ತಾ ಇರ್ತಾನೆ ಅವನು. ಗುಟ್ಟಾಗಿ ಏನೋ ತಪ್ಪು ಮಾಡಿದೀವಿ ಹಾಗೆ ಅಂತ ಸಾಧ್ಯ ಅಂತ ತಿಳಿಬೇಡಿ. ಪದ ಹೇಗಿದೆ ನೋಡಿ, ವಿಶ್ವತೋಮುಖಂ, ಎಲ್ಲ ಕಡೆ ಮುಖ ಮಾಡಿದವ ದೇವರು. ದೇವರನ್ನು ಕಣ್ಣು ತಪ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ. ಅಂತ ರೂಪಗಳನ್ನ ದರ್ಶಯಾಮಾಸ ಅಂತ ಸಂಜಯ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ದಿವಿ ಸೂರ್ಯ ಸಹಸ್ರಸ್ಯ ಭವೇತ್ ಯುಗಪದುತ್ಥಿತ ಯದಿ ಭಾಸದೃಶಿ ಸಾ ಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ. ಎಷ್ಟು ಚಂದ ಇದು ನೋಡಿ. ಆಕಾಶದಲ್ಲಿ ಸೂರ್ಯ ಸಹಸ್ರಸ್ಯ, ಸಾವಿರಾರು ಸೂರ್ಯಗಳು ಅಂತ ಹೇಳ್ತಾರೆ. ಆದರೆ ರಾಯರು ವ್ಯಾಖ್ಯಾನದಲ್ಲಿ ತಿದ್ದುತ್ತಾರೆ, ಸಾವಿರಾರು ಸೂರ್ಯ ಇಲ್ಲ, ಅನಂತ ಸೂರ್ಯಗಳು. ಅನಂತ ಸೂರ್ಯಗಳು ಏಕಕಾಲದಲ್ಲಿ ಬಂದರೆ ಅದು ಎಷ್ಟು ಪ್ರಕಾಶ. ಒಂದು ಸೂರ್ಯನ ಬೆಳಕನ್ನೇ ನಾವು ನೋಡ್ಲಿಕ್ಕೆ ಆಗೋದಿಲ್ಲ, ಹಾಗಿದೆ. ಇನ್ನು ಸಾವಿರಾರು ಸೂರ್ಯಗಳು ಅದು ಯುಗಪತ್ ಒಂದೇ ಕಾಲಕ್ಕೆ ಬಂದರೆ ಎಷ್ಟು ಪ್ರಭಾವ, ಎಷ್ಟು ಪ್ರಕಾಶಮಯವಾಗಿರಬೇಕು, ಅಷ್ಟು ಪ್ರಕಾಶವಾಯಿತು. ಆ ಪ್ರಾಂತವೇ ಹಂಗಾಗಾಯಿತು ಅಂತ ಹೇಳ್ತಾ ಇದ್ದಾರೆ. ಅಂತ ಪ್ರಭೆ ತಸ್ಯ ಮಹಾತ್ಮನಃ, ಇದು ವಿಶ್ವರೂಪದ ಒಂದು ಮಹಿಮೆ ಇದು. ಅದರ ಪ್ರಭೆ ಸದೃಶಿ ಸ್ಯಾತ್ ನಾಣ್ಯ ಅಸ್ತಿ ಉಪಮಾ, ಅದಕ್ಕೆ ಮತ್ತೊಂದು ಉಪಮೆ ಅಂತ ಹೇಳಲಿಕ್ಕೆ ಆಗಲ್ಲವಂತೆ, ಅಷ್ಟು ಪ್ರಕಾಶಮಯವಾದ ಒಂದು ರೂಪ ಹಾಗೆ ಅಂತ ಹೇಳ್ತಾರೆ. ತತ್ರೇಕಸ್ತಂ ಜಗತ್ಕೃಷ್ಣಂ ಪ್ರವಿಭಕ್ತಂ ಅನೇಕಧಾ ಅಪಶ್ಯತ್ ದೇವದೇವಸ್ಯ ಶರೀರೇ ಪಾಂಡವಸ್ತದಾ. ಮತ್ತೆ ಏನಾಯ್ತು, ಮತ್ತೆ ಏನನ್ನು ಕಂಡ ಅರ್ಜುನ ಹಾಗೆ ಅಂದ್ರೆ, ಭಗವತ ಪ್ರದರ್ಶಿತೆ ಸತಿ, ಈ ರೀತಿಯಾಗಿ ದೇವರು ತಮ್ಮ ರೂಪವನ್ನು, ವಿಶ್ವರೂಪವನ್ನು ತೋರಿಸಿದಾಗ, ದೇವದೇವಸ್ಯ ಶರೀರೇ, ಆ ದೇವದೇವನಾದ ಆ ಪರಮಾತ್ಮನ ಆ ವಿಶ್ವರೂಪದಲ್ಲಿ ದೇವದಾನವ ಮಾನವಾದಿ ಭೇದೇನ,
ಅಲ್ಲಿ ಎಲ್ಲಾ ದೇವತೆಗಳು ಆಶ್ರಯವನ್ನು ಪಡೆದಿದ್ದರು. ಎಲ್ಲ ದಾನವರು ಅಂದ್ರೆ ರಾಕ್ಷಸರು ಅಸುರರು ಅವರು ಆಶ್ರಯವನ್ನು ಪಡೆದಿದ್ರು. ಎಲ್ಲ ಮಾನವರು ಆಶ್ರಯ ಪಡೆದಿದ್ರು. ಆದಿಶಬ್ದ ಇದೆ. ಪ್ರಾಣಿಗಳು, ಹುಲ್ಲು, ಕ್ರಿಮಿಕೀಟಗಳು, ಮರಗಳು ಎಲ್ಲವೂ ಇದ್ದವು. ಅನೇಕದಾ ಪ್ರವಿಭಕ್ತಂ ಕೃಷ್ಣಂ ಜಗದೇಗಸ್ತಂ. ಇಡೀ ಜಗತ್ತನ್ನ ಒಂದೇ ಕಡೆ ಅರ್ಜುನ ಕಂಡ ಅಂತ. ಒಂದೇ ಜಾಗದಲ್ಲಿ ಒಂದೇ ಕಡೆಯಲ್ಲಿ ಇಡೀ ಜಗತ್ತನ್ನೇ ಕಂಡ. ಎಲ್ಲರೂ ಇದ್ರು ಅಲ್ಲಿ ಹಾಗೆ ಅಂತ. ತದಾ ಪಶ್ಯತ್, ಆ ಸಂದರ್ಭದಲ್ಲಿ ಆ ರೀತಿಯಾಗಿ ನೋಡಿದ ಅಂತ ಅರ್ಥ. ತತಸ್ಸ ವಿಸ್ಮಯಾವಿಷ್ಟೋ ಹೃಷ್ಟರೋಮಾ ಧನಂಜಯ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷತ. ಆಗ ಅರ್ಜುನ ಏನ್ ಮಾಡಿದ? ದರ್ಶನಾನಂತರಂ ಕಿಮಕರೋತ್. ಈ ಅರ್ಜುನ ಕೇಳಿದ. ಕ್ಷಣಕಾಲದಲ್ಲಿ ಪರಮಾತ್ಮ ವಿಶ್ವರೂಪವನ್ನ ಲೈವ್ ಟೆಲಿಕಾಸ್ಟ್ ಮಾಡಿದ. ಆ ತದನಂತರ ಏನಾಯ್ತು ಅರ್ಜುನನಿಗೆ ಹಾಗೆ ಅಂದ್ರೆ ಅವನು ವಿಸ್ಮಯಾವಿಷ್ಟ, ಭಾರಿ ಆಶ್ಚರ್ಯ ಆಯ್ತು. ಏನು ಪರಮಾತ್ಮನ ರೂಪಗಳು ಹೊರಗೆ ಬರ್ತಾ ಇದೆ. ಒಂದು ಕಡೆ ಪರಮಾತ್ಮನ ರೂಪ ಐಕ್ಯವನ್ನು ಹೊಂದ್ತಾ ಇದೆ. ದೊಡ್ಡ ಬೃಹದಾಕಾರ ಶರೀರ ಪ್ರಕಾಶಮಾನವಾಗಿದೆ. ದೇವತೆಗಳು, ದಾನವರು, ದೈತ್ಯರು ಎಲ್ಲರೂ ಅಲ್ಲಿ ಸೇರಿದ್ದಾರೆ. ಅನೇಕ ಆಯುಧಗಳು ಧರಿಸಿದವನಾಗಿ ಅನೇಕ ಅವಯವಗಳು. ಅದು ನೋಡಿ ಭಾರಿ ಆಶ್ಚರ್ಯ ಆಯ್ತಂತೆ ಅರ್ಜುನನಿಗೆ. ವಿಸ್ಮಯಾವಿಷ್ಟ ಹೃಷ್ಟರೋಮ ಧನಂಜಯ. ಅವನ ಮೈಯೆಲ್ಲ ರೋಮಾಂಚನ ಆಯ್ತು. ಕೂದಲೆಲ್ಲ ಎದ್ದು ನಿಂತ್ಕೊಂಡ್ಬಿಡ್ತಾನಂತೆ. ಹೃಷ್ಟರೋಮ ಪ್ರಣಮ್ಯ ಶಿರಸಾ ದೇವಂ. ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದಂತೆ. ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿ. ಕೈ ಜೋಡಿಸಿಕೊಂಡು ಮಾತಾಡ್ತಾನೆ. ಅಷ್ಟು ತನಕ ಏನ್ ತಿಳ್ಕೊಂಡಿದ್ದ? ಏನೋ ಗೊಲ್ಲ, ನನ್ನ ಗೆಳೆಯ, ನನ್ನ ಬಂಧು, ನನ್ನ ಹೆಂಡತಿಯ ಅಂದ್ರೆ ಸುಭದ್ರೆಯ ಅಣ್ಣ, ಹೀಗೆ ತಿಳಿದಿದ್ದು ಅರ್ಜುನ ಅಂತಾರೆ. ಇದನ್ನ ನೋಡಿದ ಮೇಲೆ ಗೊತ್ತಾಯ್ತು ಕೃಷ್ಣ ಸಾಮಾನ್ಯ ಅಲ್ಲ ಹಾಗೆ. ತಾನು ತಿಳಿದಂತೆ ಅಲ್ಲ ಕೃಷ್ಣ ಹಾಗೆ ಅಂತ. ದೇವ್ರು ನಮಗೂ ಹೇಳ್ತಾನೆ, ನೀವು ತಿಳ್ಕೊಂಡಂತೆ ನಾನಲ್ಲ. ಏನೋ ಪ್ರತಿಮೆ ಅಂತನೋ, ಯಾವುದೋ ಸಣ್ಣ ರೂಪ ಅಂತನೋ, ಏನೋ ಒಂದು 10 ಕೆಲಸ ಮಾಡ್ತೇನೆ ಅಂತನೋ ತಿಳಿಬೇಡಿ ನನ್ನನ್ನ. ಇಡೀ ಜಗತ್ತಿಗೆ ನಾನು ಸೃಷ್ಟಿ ಸ್ಥಿತಿ ಸಂಹಾರ. ಅದು ಸಣ್ಣ ಪದ. ಅದು ನಾವು ಆ ದೇವರ ವ್ಯಾಪಾರವನ್ನ ಈ 3 ಪದದಲ್ಲಿ ಸೇರಿಸಿಬಿಡ್ತೀವಿ. ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ ಹಾಗೆ ಅಂತ. ಆದರೆ ಅದು ವಿಚಾರ ಮಾಡಿದ್ರೆ ಕ್ಷಣ ಕ್ಷಣದಲ್ಲೂ ಎಷ್ಟು ವ್ಯಾಪಾರಗಳು. ದೇವರಷ್ಟು ಎಫರ್ಟ್ ಯಾರೂ ಹಾಕುವರಿಲ್ಲ. ಎಷ್ಟು ಎಫರ್ಟ್ ಆಗ್ತಾನೆ ದೇವರು ನೋಡಿ. ನಮಗೆ ಒಂದು ಪುಸ್ತಕದ ಒಂದು ಅಕ್ಷರದ ಜ್ಞಾನ ಬರಬೇಕು, ದೇವರ ಐಕ್ಯ ಹೊಂದಬೇಕು. ಅಷ್ಟು ರೂಪಗಳು ಉತ್ಪನ್ನ ಆಗಿ ಅಷ್ಟು ರೂಪಗಳು ಲಯ ಹೊಂದಬೇಕು. ಯಾಕೆ? ನಮಗೆ ಜ್ಞಾನ ಬರಬೇಕು, ನಾವು ನಮ್ಮ ನಿಜಗತಿ ಮೋಕ್ಷವನ್ನ ಪಡಿಬೇಕು ಅಂತ ಒಂದೇ ಉದ್ದೇಶ. ಯಾವ ಪ್ರತಿಫಲವೂ ಇಲ್ಲ. ಅದಕ್ಕಾಗಿ ಇಂತಹ ಜಗತ್ತನ್ನ ನಿರ್ಮಾಣ ಮಾಡಿ ಅಹೋರಾತ್ರಿ ಆದರೆ ದೇವರಿಗೆ ಪ್ರಯಾಸ ಅಂತ ಹೇಳಬಾರ್ದು, ಲೀಲೆಯಿಂದ ಮಾಡಿಬಿಡ್ತಾನೆ. ಯಾವುದು ಆಯಾಸವಿಲ್ಲದೆ ದೇವರು ಇಂತಹ ವ್ಯಾಪಾರಗಳನ್ನ ಮಾಡ್ತಾ ಇರ್ತಾನೆ ಹಾಗೆ ಅಂತ. ಅರ್ಜುನ ವಾಚ್. ಆಗ ಅರ್ಜುನ ಹೇಳ್ತಾನೆ, ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಸರ್ವಾಂಸ್ತತಾ ಭೂತ ವಿಶೇಷ ಸಂಘಾನ್ ಬ್ರಹ್ಮಾನಮೀಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನುರಗಾಂಶ್ಚ ದಿವ್ಯಾನ್. ನೋಡಿ, ಹಿಂದೆ ನಾವು ಸಂಜಯ ಏನು ವರ್ಣನೆ ಮಾಡಿದ ಅಂತ ನೋಡಿದೀವಿ. ಈಗ ನೋಡಿ ಅರ್ಜುನನ ಮುಖದಿಂದಲೇ ನೋಡಿ ನಮ್ದು ಭಾಗ್ಯ ಇದು. ಆ ರೂಪವನ್ನ ನೋಡುವ ಭಾಗ್ಯ ಏನು ನಮಗೆ ಸಿಕ್ಕಿಲ್ಲ. ಸಿಕ್ತದೋ ಇಲ್ಲವಂತನೂ ಗೊತ್ತಿಲ್ಲ. ಆದರೆ ಹೇಗೆ ಇತ್ತು ಎಂಬ ಅದನ್ನ ಅರ್ಜುನ ವಿವರಣೆ ಮಾಡ್ತಾ ಇದ್ದಾನೆ. ಸ್ತುತಿ ಪ್ರಕಾರಂ ಅರ್ಜುನ ಮಾಡಿದ ಸ್ತೋತ್ರ ಹೇಳ್ತಾನೆ. ಸರ್ವಾನ್ ಪಶ್ಯಾಮಿ ದೇವಾನ್ ಸ್ತವ ದೇವದೇಹೇ. ಎಲ್ಲ ದೇವತೆಗಳನ್ನ ಸ್ವಾಮಿ ನಾನಿನ್ನ ಶರೀರದಲ್ಲಿ ನೋಡ್ತಾ ಇದ್ದೇನೆ. ಬ್ರಹ್ಮರುದ್ರಾದಿ ಸಕಲ ದೇವತೆಗಳ ನೋಡಿ, ಶಾಸ್ತ್ರ ಮೂಲಕ ತಿಳಿಯೋದು ಒಂದು, ಪ್ರತ್ಯಕ್ಷವಾಗಿ ಅದು ಪ್ರತ್ಯಕ್ಷಕ್ಕೆ ಇರುವ ಒಂದು ಮಹತ್ವ ನೋಡಿ. ಅದು ಏನೇ ಇದ್ರೂ ಕೂಡ ಕಣ್ಣಿನಿಂದ ನೋಡಿದಂಗೆ ಇರೋದಿಲ್ಲ ನೋಡಿ. ಅದಕ್ಕೆ ಪಾಠ ಹೇಳುವಾಗಲೂ ಸರಿ, ಏನೇ ಆಗಲಿ, ಈ ವಿಡಿಯೋ, ಸಿನಿಮಾ ಅದೆಲ್ಲ ನಮ್ಮನ್ನ ತುಂಬಾ ಅಟ್ರಾಕ್ಟ್ ಮಾಡ್ತದೆ. ಯಾಕೆ? ಮನಸ್ಸನ್ನು ಮುಟ್ಟುವಂತೆ ಮಾಡ್ತದೆ. ಯಾಕೆ? ಅನೇಕ ಇಂದ್ರಿಯಗಳಿಂದ ಆ ಜ್ಞಾನ ಹೋಗಿರುತ್ತೆ. ಕಣ್ಣಿನಿಂದ ನೋಡ್ತೀವಿ, ಸೌಂಡ್ ಮೂಲಕ ನಾವು ಕಿವಿ ಮೂಲಕ ಸೌಂಡ್ ಅನ್ನು ಕೇಳಿರ್ತೀವಿ. ಈ ರೀತಿಯಾಗಿ ಅನೇಕ ಇಂದ್ರಿಯಗಳಿಂದ ಬಂದ ಜ್ಞಾನ ಅದು. ಅದರಿಂದ ಏನ್ ಮಾಡ್ತದೆ? ಅದು ಮನಸ್ಸನ್ನ ಚೆನ್ನಾಗಿ ಕಟ್ಟಿ ಆಗ್ತದೆ. ಪ್ರತ್ಯಕ್ಷಕ್ಕೆ ಇರುವ ಮಹತ್ವನೇ ಅದು ಅದ್ಭುತ. ಅದು ಅಂತ ಪ್ರತ್ಯಕ್ಷವಾಗಿ 3 ಪ್ರಮಾಣಗಳಿಂದಲೇ ದೇವರನ್ನ ನಾವು ನೋಡಬೇಕು. 3 ಪ್ರಮಾಣ ಯಾವುದು? ಪ್ರತ್ಯಕ್ಷ, ಅನುಮಾನ, ಆಗಮ ಹಾಗೆ ಅಂತ.
ಆಗಮ ಅಂದ್ರೆ ಶಾಸ್ತ್ರ ಮೂಲಕ ದೇವರನ್ನ ಈಗ ನಾವೇನ್ ತಿಳಿತಾ ಇದ್ದೀವಿ ಇದು ಆಗಮದ ಮೂಲಕ ತಿಳಿಯೋದು. ಇನ್ನು ಅನುಮಾನ, ಗೆಸ್ ಮಾಡಿ ತಿಳಿಯೋದು. ಜಗತ್ತನ್ನ ಸೃಷ್ಟಿ ಮಾಡಿ, ಜಗತ್ತು ಸೃಷ್ಟವಾಗಿದೆ ಅಂದ್ರೆ ಇದಕ್ಕೆ ಸೃಷ್ಟಿಕರ್ತ ಒಬ್ಬ ಇರಲೇಬೇಕು. ಮನೆ ಕಟ್ಟಿದರೆ ಮನೆ ಕಟ್ಟಿದವ ಅಂತ ಒಬ್ಬ ಇಂಜಿನಿಯರು ಇರಬೇಕು. ಹೇಗೆ ಊಹೆ ಮಾಡ್ತೀವೋ ಅದೇ ತರ ಜಗತ್ತನ್ನ ಸೃಷ್ಟಿ ಮಾಡಿದ್ರೆ ಅದರ ಸೃಷ್ಟಿಕರ್ತ ಅಂತ ಒಬ್ಬ ಇರಬೇಕು. ಇದು ಅನುಮಾನದಿಂದ ತಿಳಿಯೋದು. ಇನ್ನು ದಾಸರ ಪದಗಳು ಅಥವಾ ಮಹಾಭಾರತ, ಭಾಗವತ, ವೇದಗಳು, ಇದ್ರ ಮೂಲಕ ನಾವು ದೇವರು ಜಗತ್ತನ್ನು ಸೃಷ್ಟಿ ಮಾಡಿದ ಅಂತ ಆಗಮದ ಮೂಲಕ, ವಾಕ್ಯಗಳ ಮೂಲಕ ತಿಳಿತೀವಿ. ಅದು ಒಂದು ಜ್ಞಾನ. ವಾಕ್ಯಗಳ ಮೂಲ ಬರುವ ಜ್ಞಾನ. ಅನುಮಾನದಿಂದ ಅಂದ್ರೆ ಯೋಚನೆ ಮಾಡಿ, ಚಿಂತನೆ ಮಾಡಿ ಬಂದ ಜ್ಞಾನ ಅದು. ಜಗತ್ತಿದೆ, ಈ ಜಗತ್ತಿಗೆ ಸೃಷ್ಟಿಕರ್ತ ಅಂತ ಒಬ್ಬ ಇರಬೇಕು ಅಂತ ಗೆಸ್ ಮಾಡಿ ತಿಳಿಯೋದು, ಅದು ಒಂದು ಜ್ಞಾನ. ಇದು ಅನುಮಾನದಿಂದ ಬಂದ ಜ್ಞಾನ ಅಂತ. ಆಗಮದಿಂದ ತಿಳಿಬೇಕು, ಅನುಮಾನದಿಂದ ತಿಳಿಬೇಕು, ಎರಡಾಯ್ತು. ಮೂರನೇದು ಯಾವುದು? ಪ್ರತ್ಯಕ್ಷದಿಂದಲೂ ನಾವು ತಿಳಿಬೇಕು. ಅದನ್ನೇ ಅಪರೋಕ್ಷ ಜ್ಞಾನ ಅಂತ ಕರಿತೀವಿ. ಆರಂಭದಲ್ಲಿ ಪರೋಕ್ಷ ಜ್ಞಾನ, ಆಗಮದಿಂದ ಅನುಮಾನದಿಂದ ಬಂದರೆ ಸಾಧನೆ ಪಕ್ವವಾದಾಗ, ಭಕ್ತಿ ಪಕ್ವವಾದಾಗ ದೇವರು ಅಪರೋಕ್ಷವನ್ನು ಕೊಡ್ತಾನೆ ನೋಡಿ. ಆಗ ನಮಗೆ ದೇವರ ವಿಚಾರ ಇನ್ನೂ ಸ್ಫುಟವಾಗಿ ಗೊತ್ತಾಗ್ತದೆ. ಅರ್ಜುನನಿಗೆ ಅಂತಹ ಭಾಗ್ಯ ಅದು. ಪಶ್ಯಾಮಿ ದೇವಾನ್ ಸ್ತವ ದೇವದೇಹೇ ಸರ್ವಾನ್ ತಥಾ ಭೂತ ವಿಶೇಷ ಸಂಘಾನ್. ಎಲ್ಲ ದೇವತೆಗಳು, ಎಲ್ಲ ಪ್ರಾಣಿಗಳ ಸಮೂಹ ಅಂತ ಹೇಳ್ತಾರೆ. ಸಂಘ ಅಂದ್ರೆ ಸಮೂಹ. ಪ್ರಾಣಿಗಳ ಯಾವುದೋ ಒಂದು ಪ್ರಾಣಿ, ಎರಡು ಪ್ರಾಣಿ ಅಂತ ಅಲ್ಲ, ಇಡೀ ಪ್ರಾಣಿಗಳ ಸಮೂಹ ನಿನ್ನ ಶರೀರದಲ್ಲಿ ಇದೆ. ಬ್ರಹ್ಮಾಣಂ ಅಂದ್ರೆ ಚತುರ್ಮುಖ ಬ್ರಹ್ಮದೇವರು ಇದ್ದಾರೆ. ಕಮಲಾಸನೆ ಚತುರ್ಮುಖೇ ಸ್ಥಿತಂ ಈಶಂ ರುದ್ರಂ. ಆ ರುದ್ರದೇವರಲ್ಲಿ, ಬ್ರಹ್ಮದೇವರಲ್ಲಿ ಆಶ್ರಯವನ್ನ ಪಡೆದಿದ್ದ ರುದ್ರದೇವರನ್ನು ಹಾಗೆ ಅಂತ ನೋಡಿ. ಅದಕ್ಕೆ ಇಡೀ ಬ್ರಹ್ಮದೇವರು ಪರಮಾತ್ಮನನ್ನು ಆಶ್ರಯಿಸಿದ್ದರೆ ಆ ಬ್ರಹ್ಮದೇವರನ್ನ ಆಶ್ರಯಿಸಿ ರುದ್ರದೇವರು ಇದ್ದಾರೆ ಹಾಗೆ ಅಂತ. ಅದಕ್ಕೆ ರಾಯರು ಪದ್ಮಪುರಾಣದ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ವಿಷ್ಣುಂ ಶಮಾಶ್ರಿತೋ ಬ್ರಹ್ಮ ಬ್ರಹ್ಮಣೋ ಅಂಗಗತೋ ಹರಹ. ವಿಷ್ಣುವನ್ನ ಆಶ್ರಯಿಸಿ ಬ್ರಹ್ಮದೇವರು ಇದ್ದಾರೆ ನೋಡಿ. ಕಮಲಾಸನ ಅಂತ ನಾಭಿಯ ಕಮಲ, ಅಲ್ಲಿ ಬ್ರಹ್ಮದೇವರು ಇದ್ದಾರೆ ಅಂತ. ಆ ಬ್ರಹ್ಮದೇವರ ಅಂಕಗತಃ, ಅವರ ತೊಡೆ ಮೇಲೆ ಹರಹ, ಅವರ ತೊಡೆಯಲ್ಲಿ ರುದ್ರದೇವರು ಇದ್ದಾರೆ. ಹರಸ್ಯ ಅಂಗವಿಶೇಷೇಷು ದೇವಾಹ. ಆ ರುದ್ರದೇವರ ತೊಡೆಯಲ್ಲಿ ಅಂಗವಿಶೇಷದಲ್ಲಿ ಒಂದೊಂದು ಅವಯವಗಳಲ್ಲಿ ದೇವತೆಗಳು ಇದ್ದಾರೆ. ಸರ್ವೇಪಿ ಸಂಸ್ಥಿತಾಹ. ಇದು ಪದ್ಮಪುರಾಣದಲ್ಲಿ ಬರುವ ವಿಚಾರ ಹಾಗೆ ಅಂತ. ಆ ರೂಪವನ್ನ ಅರ್ಜುನ ಕಂಡ ಅಂತ ಇತಿ. ತವ ದೇಹಿ, ನಿನ್ನ ದೇಹದಲ್ಲಿ ದೇವಾನ್ ಇತ್ಯತ್ರಾಪಿ ಪರಂಪರೆಯ ಜ್ಞೇಯಂ. ದಿವ್ಯಾನ್, ದಿವ್ಯವಾದ ಅದ್ಭುತವಾದ, ಉರಗಾನ್ ಅಂದ್ರೆ ಸರ್ಪಗಳು. ನಿನ್ನ ಶರೀರದಲ್ಲಿ ಅನೇಕ ಸರ್ಪಗಳು ಇದೆ. ತಬದೇಹೆ ಪಶ್ಯಾಮಿ, ನಿನ್ನ ಶರೀರದಲ್ಲಿ ನಾನು ಕಾಣುತ್ತೇನೆ ಹಾಗೆ ಅಂತ. ಇನ್ನೂ ಕೆಲವು ವಿಚಾರಗಳು ಬರುತ್ತದೆ, ಅದನ್ನ ಮತ್ತೆ ಸೇರಿದಾಗ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.